ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿ ಒಳಗೆ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಒಳಗೆ ಚುನಾಯಿತರಾಗಿ ಬಂದಂತಹ ಸದಸ್ಯರು ಏನಿದ್ದಾರೆ ಅವರು ಸಭೆಯನ್ನ ಮಾಡ್ತಿರ್ತಾರೆ. ಎಲ್ಲರೂ ಚುನಾಯಿತರಾದಂಥ ಎಲ್ಲ ಸದಸ್ಯರು. ಆದರೆ ನಾವು ಪದೇ ಪದೇ ಮಾತಾಡ್ತಾ ಇದ್ದೀವಿ, ಈ 145ರ ಪ್ರಕರಣ ಏನಿದೆ ಆ ಪ್ರಕಾರ, ಈ 73ನೇ ತಿದ್ದುಪಡಿ ಏನಿದೆ ಆ ಪ್ರಕಾರ ಈ ಅಧಿನಿಯಮ ಏನು ಹೇಳುತ್ತೆ ಅಂದರೆ, ಇಡೀ ಆಡಳಿತವನ್ನ ಅಧಿಕಾರವನ್ನ ವಿಕೇಂದ್ರೀಕರಣ ಮಾಡಿ ಅಂತ ಹೇಳುತ್ತೆ. ಅದಕ್ಕೋಸ್ಕರ ಪಂಚಾಯಿತಿ ಒಳಗೆ ಗೆದ್ದಂತಹ ಎಲ್ಲ ಸದಸ್ಯರು ಇಡೀ ಗ್ರಾಮದ ಆಡಳಿತವನ್ನ ನಡೆಸಬೇಕಾದ್ರೆ, ಸಮಸ್ಯೆಗಳನ್ನ ಬಗೆಹರಿಸಬೇಕಾದ್ರೆ ಮತ್ತೆ ಅಧಿಕಾರವನ್ನ ವಿಕೇಂದ್ರೀಕರಣ ಮಾಡೋದಕ್ಕೋಸ್ಕರ ಕೆಲವು ಸಮಿತಿಗಳನ್ನು ಅವರು ಸ್ಥಾಪನೆ ಮಾಡ್ತಾರೆ. ನಮ್ಮ ಅಧಿನಿಯಮದ ಪ್ರಕಾರ ಇದೆ. ಇವುಗಳನ್ನೇ ನಾವು ಸ್ಥಾಯಿ ಸಮಿತಿ ಅಂತ. ಏನಿಲ್ಲ, ಸ್ಥಾಯಿ ಸಮಿತಿ ಅಂದ್ರೆ ಇಷ್ಟೇ, ಅಲ್ಲೇ ಆ ಒಂದು ಸದಸ್ಯರು, ಸಮಿತಿಯ ಒಳಗಿರುವ ಸದಸ್ಯರು ಮತ್ತು ಅಧ್ಯಕ್ಷರು ಅಲ್ಲೇ ಉಳಿದು ಆ ಸಮಸ್ಯೆಯನ್ನ ಬಗೆಹರಿಸೋದು ಅಥವಾ ಆ ಕಾರ್ಯಗಳನ್ನ ಅನುಷ್ಠಾನಗೊಳಿಸೋದು ಇಷ್ಟೇ. ಇದರ ಅರ್ಥ ಏನಪ್ಪಾ? ಅಂದ್ರೆ ನಮ್ಮ ಮೂಲ ಉದ್ದೇಶ ಗೊತ್ತಿದೆ. ಗ್ರಾಮ ಪಂಚಾಯಿತಿಯ ಮೂಲ ಉದ್ದೇಶ ನಮ್ಮ ಗ್ರಾಮದಲ್ಲಿರುವ, ನಮ್ಮ ಪಂಚಾಯಿತಿ ಒಳಗೆ ಬರುವಂತ ಪ್ರತಿಯೊಬ್ಬ ನಾಗರಿಕನು, ಪ್ರತಿಯೊಬ್ಬ ಮತದಾರನು ಸುಧಾರಿಸಲ್ಪಟ್ಟಂತಹ ಜೀವನ ಮಟ್ಟವನ್ನ ನಡೆಸುವುದು ಅಷ್ಟೇ. ಅವನ ಜೀವನ ಮಟ್ಟವನ್ನ ಸುಧಾರಣೆ ಮಾಡುವುದು, ಇದು ನಮ್ಮ ಮೂಲ ಉದ್ದೇಶ. ಜೀವನ ಮಟ್ಟವನ್ನ ಸುಧಾರಣೆ ಮಾಡೋದು ಅಂದ್ರೆ ಏನು? ಅವನಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡೋದು, ಚರಂಡಿ ವ್ಯವಸ್ಥೆ ಮಾಡೋದು, ರಸ್ತೆ ವ್ಯವಸ್ಥೆ ಮಾಡೋದು, ವಿದ್ಯುತ್ ದೀಪ ವ್ಯವಸ್ಥೆ ಮಾಡೋದು. ನೋಡಿ, ಅವನಿಗೆ ದುಡಿಯೋದಕ್ಕೆ ಕೂಲಿಯನ್ನು ಒದಗಿಸೋದು ಪಂಚಾಯಿತಿಯಿಂದ. ಮತ್ತೆ ಇನ್ನೂ ಕೆಲವು ಪಂಚಾಯಿತಿಗಳು ಮುಂದೆ ಹೋಗಿದ್ದಾವೆ. ಒಂದೇಜೆ ಎಷ್ಟು ಮುಂದೆ ಹೋಗಿದ್ದಾವೆ ಅಂದ್ರೆ, ಪಂಚಾಯಿತಿಯ ಮೂಲಕವೇ ಈ ಸ್ಥಾಯಿ ಸಮಿತಿಗಳು ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತ, ತಮ್ಮ ತಾಲೂಕು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತ, ತಮ್ಮ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತಹ ಯುವಕರನ್ನ ಹುಡುಕಿ ಅವರಿಗೆ ಕೌಶಲ್ಯ ತರಬೇತಿಯನ್ನು ಸಹ ಕೊಡ್ತಾ ಇದ್ದಾರೆ. ಕಾರಣ ಏನು? ಕೌಶಲ್ಯ ತರಬೇತಿಯನ್ನು ಕೊಟ್ಟಾಗ ಒಬ್ಬ ವ್ಯಕ್ತಿ ಅಥವಾ ಯುವಕ ಕೌಶಲ್ಯವನ್ನು ರೂಢಿಸಿಕೊಂಡು ಸ್ವ ಉದ್ಯೋಗವನ್ನು ಕೈಗೊಳ್ತಾನೆ. ಇದರಿಂದ ನಮಗೆ ನಿರುದ್ಯೋಗ ಸಮಸ್ಯೆ ನಿವಾರಣೆ ಆಗುತ್ತೆ. ಅದ್ಭುತವಾದಂತಹ ಕಲ್ಪನೆ, ನೀವು ಏನೇ ಹೇಳಿಬೇಕಾದ್ರೆ. ಅದರಲ್ಲೂ ಎಸ್ಪೆಷಲಿ ಈ ನರೇಗಾ ಅಂತ ಇದೆಯಲ್ಲ, ಅದರಲ್ಲಿ ಕೇಂದ್ರ ಸರ್ಕಾರದ ಸೌಲಭ್ಯಗಳು ಏನಿದೆ, ನಾವು ಯಾರು ಬೋರ್ಡ್ ಓದೋದೇ ಇಲ್ಲ. ಪ್ರತಿ ಗ್ರಾಮ ಪಂಚಾಯಿತಿ ಒಂದು ರೋಡ್ ಮಾಡಿದ್ಮೇಲೆ ಆ ರೋಡ್ ಪಕ್ಕದಲ್ಲೇ ಒಂದು ನಾಮಫಲಕ ಹಾಕಿರುತ್ತೆ, ಅದರಲ್ಲಿ ಎಲ್ಲ ಬರ್ತಿರುತ್ತೆ. ಗ್ರಾಮ ಸಡಕ್ ಯೋಜನೆಯಿಂದ ಬಂದಂತಹದ್ದು ಇದು. ಬರ್ಸ್ತೀನಿ ನಿಮಗೆ. ಸುಮಾರು ನಮ್ಮಲ್ಲಿ 86 ಯೋಜನೆಗಳಿದೆ. ಪ್ರಧಾನ ಮಂತ್ರಿ ಯೋಜನೆ, ನರೇಗಾ ಯೋಜನೆ, ಗ್ರಾಮ ಸಡಕ್ ಯೋಜನೆ, ಎಷ್ಟು ಯೋಜನೆಗಳಿವೆ. ರಾಜೀವ್ ಗಾಂಧಿ ಯೋಜನೆ, ಅಂಬೇಡ್ಕರ್ ಆವಾಸ್ ಯೋಜನೆ, ಬಸವ ಗಂಗಾ ಕಲ್ಯಾಣ ಯೋಜನೆ, ಬಸವ ಯೋಜನೆ. ಬರ್ಸ್ಬಿಡ್ತೀನಿ, ಒಂದು ದಿವಸ ಬರ್ಸದೇ ಆಗುತ್ತೆ ಅದು ನಿಮಗೆ. 88-90 ಯೋಜನೆಗಳಿದೆ. ಈ ಯೋಜನೆಗಳನ್ನೆಲ್ಲವನ್ನ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಮಾಡ್ತವೆ. ಈ ನಿಟ್ಟಿನಲ್ಲಿ ನೋಡುವಂತಹ ಸಮಯದಲ್ಲಿ ನಮಗೆ ಅಧಿಕಾರ ವಿಕೇಂದ್ರೀಕರಣ ಆಗಬೇಕು. ಅಧಿಕಾರ ವಿಕೇಂದ್ರೀಕರಣ ಅನ್ನೋದ್ರ ಉದ್ದೇಶ ಏನು? ಅಧಿಕಾರ ಬಂದಿದೆ ನನಗೆ ಅಂತ ಕುರ್ಚಿಯಲ್ಲಿ ಕೂತ್ಕೊಂಡು ಜಮಾಯಿಸೋದಲ್ಲ. ಅಧಿಕಾರ ವಿಕೇಂದ್ರೀಕರಣ ಅಂದ್ರೆ ಇವನ ವ್ಯಾಪ್ತಿಯಲ್ಲಿ ಬರುವಂತ ಅಥವಾ ತಳಮಟ್ಟದಲ್ಲಿರುವಂತ ಎಲ್ಲ ಸಮಸ್ಯೆಗಳನ್ನ ಸುಧಾರಣೆ ಮಾಡಿ ನಮ್ಮ ಯೋಜನೆಗಳನ್ನ ಅನುಷ್ಠಾನಗೊಳಿಸಿ
ಜನರ ಜೀವನ ಮಟ್ಟವನ್ನ ಸುಧಾರಣೆ ಮಾಡೋದು. ಇಷ್ಟೇ ಇದರ ಮೂಲ ಉದ್ದೇಶ. ಹಾಗಾಗಿ ಅವ್ರು ಏನ್ ಮಾಡ್ತಾರೆ, ನಮ್ಮ ಪ್ರಕರಣ ಏನಿದೆ, ಈ ಗ್ರಾಮ ಪಂಚಾಯತಿ ಮತ್ತು ಪಂಚಾಯತ್ ರಾಜ್ ವ್ಯವಸ್ಥೆ ಪ್ರಕರಣ ಏನಿದೆ, ಈ ಪ್ರಕರಣ 145ರ ಪ್ರಕಾರ, ಅಧಿನಿಯಮದ ಪ್ರಕಾರ ತಿದ್ದುಪಡಿಯನ್ನು ತಂದು ಬಹಳಷ್ಟು ನಿಯಮಗಳನ್ನು ಕೊಟ್ಟಿದ್ದಾರೆ. ಪ್ರತಿ ಗ್ರಾಮ ಪಂಚಾಯತಿ ಕೆಲವು ಸ್ಥಾಯಿ ಸಮಿತಿಗಳನ್ನು ಹೊಂದಿರಬೇಕು. ಏಕೆಂದ್ರೆ ಅಧಿಕಾರ ವಿಕೇಂದ್ರೀಕರಣ ಆಗಬೇಕು. ಬೇಗ ಬೇಗ ನಮ್ಮ ವಾರ್ಡ್ನಲ್ಲಿರ್ತಕ್ಕಂಥ ಮತ್ತು ನಮ್ಮ ಗ್ರಾಮದಲ್ಲಿರುವಂಥ ಕಂದಾಯ ಗ್ರಾಮಗಳಲ್ಲಿರ್ತಕ್ಕಂಥ ಎಲ್ಲ ಸಮಸ್ಯೆಗಳು ಬಗೆಹರಿಬೇಕು. ಜನರ ಜೀವನ ಮಟ್ಟ ಸುಧಾರಣೆ ಆಗಬೇಕು. ಸರ್ಕಾರದ ಯೋಜನೆಗಳು ಅವ್ರ ಕೈಗೆ ಸೇರಬೇಕು. ತಂದಂಥ ಯೋಜನೆಗಳು ಅನುಷ್ಠಾನ ಆಗಬೇಕು. ಈ ಕಾರಣದಿಂದ ಕೆಲಸವನ್ನ ಹಂಚಿಕೆ ಮಾಡಿಕೊಳ್ಳೋದು. ನಾವು ಸ್ಥಾಯಿ ಸಮಿತಿ ಅಧ್ಯಕ್ಷ ಅಂದ ತಕ್ಷಣ ನಾವು ಕೊಡಲ್ಲ. ಕೆಲವರು ಹಾಗೆ ತಿಳ್ಕೊಂಡಿರೋದು. ಯಾಕೆಂದ್ರೆ ಅದರ ಪರಿಣಾಮ ಗೊತ್ತಿಲ್ಲ ಅವರಿಗೆ, ಅದರ ಒಂದು ವಸ್ತು ಸ್ಥಿತಿ ಗೊತ್ತಿಲ್ಲ. ಒಂದು ಎಷ್ಟು ಸಮಸ್ಯೆಗಳಿದೆ ಅಂದ್ರೆ, ಒಂದು ಗ್ರಾಮ ಪಂಚಾಯತಿ ಒಳಗೆ, ಒಂದು ತಾಲೂಕ್ ಪಂಚಾಯತಿ ಒಳಗೆ, ಒಂದು ಪಟ್ಟಣ ಪಂಚಾಯತಿ ಒಳಗೆ, ನಗರಸಭೆಯೊಳಗೆ, ಪುರಸಭೆಯೊಳಗೆ, ಮಹಾನಗರ ಪಾಲಿಕೆ ಒಳಗೆ, ಮತ್ತೆ ಈ ಒಂದು ಜಿಲ್ಲಾ ಪಂಚಾಯತಿ ಒಳಗೆ ಬಹಳಷ್ಟು ಸಮಸ್ಯೆಗಳಿದ್ದಾವೆ. ಯಾರು ಮೂಲ ಸಮಸ್ಯೆಯ ಬಗ್ಗೆ ಬಗೆಹರಿಸೋದೇ ಇಲ್ಲ. ಎಂತೆಂಥ ಸಮಸ್ಯೆಗಳಿದೆ ಅಂದ್ರೆ ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ. ಮೂಲ ಉದ್ದೇಶ ಏನು? ಜನರ ಜೀವನ ಮಟ್ಟವನ್ನು ಸುಧಾರಣೆ ಮಾಡೋದು ಅಂತ. ಜನರ ಜೀವನ ಮಟ್ಟವನ್ನು ಸುಧಾರಣೆ ಮಾಡೋದು ಅಂದ್ರೆ ಆ ಸುಧಾರಣೆ ಆಗೋದಕ್ಕೆ ಏನೇನು ನಿಯಮಗಳು ಬೇಕೋ ಅದನ್ನ ಸರ್ಕಾರ ರೂಪಿಸ್ಬೇಕು. ನೋಡಿ, ಒಬ್ಬ ದುಡಿಮೆ ಮಾಡ್ತಕ್ಕಂಥವನು, ಮಧ್ಯಮ ವರ್ಗದವನು, ಬಡವ, ಕೂಲಿ ಕಾರ್ಮಿಕ, ಅವನು ಏನಾದ್ರು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿದ್ರೆ ಅವನು ನೇರವಾಗಿ ನನಗೆ ವಸತಿ ಇಲ್ಲ ಸ್ವಾಮಿ, ನನಗೆ ನಿವೇಶನ ಇಲ್ಲ ಸ್ವಾಮಿ ಅಂತ ಅರ್ಜಿ ಹಾಕೋತಾನೆ. ತುಂಬಾ ಹಣ ಇದ್ದವನು ಏನ್ ಮಾಡ್ತಾನೆ, ನಿವೇಶನವನ್ನ ಕೊಂಡ್ಕೋತಾನೆ. ಈ ಮಧ್ಯಮ ವರ್ಗದವ್ರು ಏನ್ ಮಾಡ್ತಾರೆ, ಹಾಗೆ ಹೀಗೆ ಅಲ್ಲಿ ಇಲ್ಲಿ ಏನೇನೋ ಮಾಡಿ ಅಲ್ಪ ಸ್ವಲ್ಪ ಹಣ ಮಾಡಿ ಯಾವುದೋ ಒಂದು ಪಟ್ಟಣದ ಅಥವಾ ಒಂದು ಗ್ರಾಮದ, ಒಂದು ನಗರಸಭೆಯ ವ್ಯಾಪ್ತಿಯನ್ನ ಬಿಟ್ಟು ಅಥವಾ ವ್ಯಾಪ್ತಿಯ ಒಳಗೆ ಒಂದು 4 ಸೆಂಟ್ 5 ಸೆಂಟ್ ಜಾಗ ತಗೋತಾರೆ. ಅವನೇನು ಅದನ್ನ ದೊಡ್ಡ ಮಹಾಲ್ ಕಟ್ಟಕ್ಕೆ ಅಂತ ತಗೊಳ್ಳಲ್ಲ, ಒಂದು ಸಣ್ಣ ಮನೆ ಕಟ್ಕೊಳ್ಳೋಕೆ ತಗೋತಾನೆ. ಮನೆ ಕಟ್ಟೋದು. ಆ ಜಾಗ ಏನಾಗಿದೆ, ಆ ಜಾಗ ಮೊದಲು ಆ ಜಾಗದ ಅಕ್ಕಪಕ್ಕ ಎಲ್ಲ ಮನೆಗಳಾಗಿದ್ದಾವೆ. ಆ ಜಾಗದಲ್ಲಿ ಹಿಂದೆ ಇದ್ದಂತ ಮಾಲೀಕ ಕಾನೂನುಗಳು ಸಡಿಲಿಕೆ ಇತ್ತು. ತನ್ನ ಜಾಗವನ್ನು ಏನು ಮಾಡಿದ್ರೆ 4 ಸೆಂಟು 5 ಸೆಂಟು ಭಾಗ ಮಾಡಿ ಒಂದು ಸಣ್ಣ ಪೀಸ್ ಮಾಡಿ ಪಾರ್ಟ್ ಮಾಡಿ ಎಲ್ಲರಿಗೂ ಹಂಚಿದ್ದಾರೆ. ಅವರೆಲ್ಲ ಮನೆಗಳನ್ನು ಕಟ್ಕೊಂಡು ಚೆನ್ನಾಗಿದ್ದಾರೆ. ಅವನು 20 ಅಡಿ ರೋಡ್ ಬಿಟ್ಟಿದ್ದಾನೆ, ರಸ್ತೆ ಬಿಟ್ಟಿದ್ದಾನೆ. ಅವನ ಉದ್ದೇಶ ಏನಾವತ್ತು, ರಸ್ತೆಯನ್ನು ಹೆಚ್ಚಿಬಿಟ್ರೆ ನನಗೆ ಜಾಗ ಲಾಸ್ ಆಗುತ್ತೆ ಅಂತ. ಅವತ್ತಿನ ಎಲ್ಲ ಅಧಿಕಾರಿಗಳು ಹೇಗೋ ಹಾಗೋ ಹೀಗೋ ಅನುಮತಿ ಕೊಟ್ಟು ಲೈಸೆನ್ಸ್ ತಗೊಂಡು ಈಗ ದೊಡ್ಡ ದೊಡ್ಡ ಕಟ್ಟಡಗಳನ್ನೇ ಕಟ್ಕೊಂಡಿರ್ತಾರೆ. ಈಗ ಒಂದು 7 ತಿಂಗಳಲ್ಲಿ 8 ತಿಂಗಳಲ್ಲಿ ಒಬ್ಬ ಅಲ್ಲಿದ್ದಂತ 4 ಸೆಂಟ್ ಜಾಗ ತಗೋತಾನೆ. ಅವನಿಗೆ ಅಡ್ವಾನ್ಸ್ ಕೊಟ್ಟಾಯ್ತು, ಅಗ್ರಿಮೆಂಟ್ ಮಾಡ್ಕೊಂಡಾಯ್ತು. ಯಾರ ಹತ್ರ ಒಬ್ಬ ಲಾಯರ್ ಹತ್ರ ತಿಳಿಸ್ತಾರೆ, ಏನಿಲ್ಲ ಭಾಳ ಜನ ಇದ್ರಲ್ಲ. ಲಾಯರ್ ಏನ್ ಮಾಡ್ತಾರೆ, ಕೋರ್ಟಿನಲ್ಲಿ ನಡೆಯುವಂತ ವಾದ ಪ್ರತಿವಾದಗಳನ್ನ ಗಮನಕ್ಕೆ ಇಟ್ಕೊಂಡು ಮಾತಾಡೋದಿಲ್ಲ ಅವನ ಬಗ್ಗೆ. ಎಲ್ಲ ತಗೊಂಡು ಕಟ್ಕೊಂಡಿದ್ದಾರೆ, ತಿಂತುವರಿ ಏನಾಗಲ್ಲ ತಗೊಳ್ಳಿ ಆಮೇಲೆ ನೋಡುವ ಅಂತ ಅವ್ನಿಗೆ ಹೇಳ್ಬಿಟ್ಟು ಒಂದು 5 ಲಕ್ಷ ಅಡ್ವಾನ್ಸ್ ಕೊಡ್ತಾನೆ. ಒಂದು 10 ಲಕ್ಷ ಇದ್ರೆ 5 ಲಕ್ಷ ಅಡ್ವಾನ್ಸ್ ಕೊಡ್ತಾನೆ. ಅಗ್ರಿಮೆಂಟ್ ಆಗುತ್ತೆ, ರಿಜಿಸ್ಟ್ರಿಗೆ ಹೋಗ್ತಾರೆ, ರಿಜಿಸ್ಟರ್ ಆಗಲ್ಲ. ಯಾಕೆ ರಿಜಿಸ್ಟರ್ ಆಗಲ್ಲ ಅಂದ್ರೆ ಸರ್ಕಾರ ಹೊಸ ನಿಯಮ ಮಾಡುತ್ತೆ. ಯಾವುದೇ ಕಾರಣದಿಂದ ರೆವಿನ್ಯೂ ಕನ್ವರ್ಷನ್ ಆಗಿಲ್ಲದೆ ಇರ್ತಕ್ಕಂಥ ರೆವಿನ್ಯೂ ಭೂಮಿಯನ್ನ ಅಥವಾ ಅನ್ಯಕ್ರಾಂತ ಆಗಿಲ್ಲದೆ ಇರ್ತಕ್ಕಂಥ ಭೂ ಪರಿವರ್ತನೆ ಆಗಿಲ್ಲದೆ ಇರ್ತಕ್ಕಂಥ 4 ಸೆಂಟು 5 ಸೆಂಟು ಜಾಗವನ್ನ 3 ಸೆಂಟ್ ಜಾಗವನ್ನ ಮತ್ತೊಬ್ಬರಿಗೆ ನಾವು ಕ್ರಯ ಮಾಡುವಾಗಿಲ್ಲ, ವರ್ಗಾಯಿಸುವಾಗಿಲ್ಲ ಅಂತ ಬಂತು. ಎಷ್ಟು 7.5 ಸೆಂಟ್ ಇರಬೇಕು. ಏನ್ ಮಾಡೋದು?
ಆಯ್ತಾ. ಒಂದು ವೇಳೆ ಆತ ಹಾಗೂ ಹೀಗೋ ಮಾಡಿ ಏನೋ ಮಾಡಿ ಒಂದು ಟೆಕ್ನಿಕ್ ಮಾಡಿ ಹಿಂದಿನ ಖಾತೆ ಎಲ್ಲ ತೆಗೆದು ಅವನು ರಿಜಿಸ್ಟರ್ ಮಾಡಿಸೇಬಿಟ್ಟು ಆಗಿಟ್ಕೊಳ್ಳಿ, ರಿಜಿಸ್ಟರ್ ಆಗಿರೋದು ಖಾತೆ ವರ್ಗಾವಣೆ ಆಯ್ತು. ಖಾತೆ ವರ್ಗಾವಣೆ ಆದ್ಮೇಲೆ ಮನೆ ಕಟ್ಟಬೇಕು. ಮನೆ ಕಟ್ಟೋ ಲೈಸೆನ್ಸ್ಗೆ ಹೋಗ್ತಾನೆ. ಲೈಸೆನ್ಸ್ ಕೊಡೋದಿಲ್ಲ ಲೈಸೆನ್ಸ್. ಯಾಕೆ ಅಂದ್ರೆ ಹೊಸ ರೂಲ್ಸ್ ಪ್ರಕಾರ ಈಗ ಏನಾಗಿದೆ, ಯಾವುದೇ ಒಂದು ಬಡಾವಣೆ ಅಂತಕ್ಕಂಥದ್ದು ಕನಿಷ್ಠ 30 ಅಡಿ ರಸ್ತೆಯನ್ನ ಉದ್ದ ಅಗಲವನ್ನ ಹೊಂದಿರಬೇಕು. ಇಲ್ಲಿ ರಸ್ತೆ ಎಷ್ಟು ಅಡಿ ತೋರಿಸಿದ್ದಾನೆ? 20 ಅಡಿ. ಈಗ 10 ಅಡಿ ಬಿಡಬೇಕು. 10 ಅಡಿ ಬಿಡ್ಬೇಕಾದ್ರೆ ಎರಡು ಕಡೆನೂ 5 ಅಡಿ ಬಿಡಬೇಕು. ಇವನೇನೋ ಮನೆ ಕಟ್ಟಲ್ಲ ಬಿಡ್ತಾನೆ. ಮನೆ ಕಟ್ಟಿರೋರು ಹಾಗಾದ್ರೆ ಏನ್ ಮಾಡೋದು? ಆಗ ಅವನಂತಾರೆ ಅವನು ತಪ್ಪಿಸ್ಕೋತಾನೆ. ಪಟ್ಟಣ ಪಂಚಾಯತಿ ಅವನು ಯಾರೋ ನೋಡಪ್ಪ ನಮ್ಗೆ ಅಲ್ಲಿ ಒಂದು ಪ್ರಾಧಿಕಾರ ಅಂತ ಇದೆ, ಅಲ್ಲಿಗೆ ಹೋಗಪ್ಪ, ಕೂಡ ಚೂಡ ಅಂತ ಇರ್ತಾರೆ, ಅಲ್ಲಿಗೆ ಹೋಗು ಅಂತ ಅಲ್ಲಿ ಕಳಿಸ್ಕೊ. ಅಲ್ಲಿ ಹೇಳ್ತಾರೆ, ಅಲ್ಲಿ ಕಾನೂನು ತೋರಿಸ್ತಾರೆ. ಸರ್ ಏನ್ ಮಾಡೋದು ಸರ್, ಹಿಂಗಿದೆಯಲ್ಲ. ನೆನ್ನೆ ಗೊತ್ತಿದೆ ಮತ್ತೆ ವಿಚಿತ್ರವಾದಂಥದ್ದು, ಈ ಕೆಲವು AS ಆಫೀಸರ್ಗಳು ಮೇಲೆ ಕೂತ್ಕೊಂಡು ವಿಧಾನಸೌಧದಲ್ಲಿ AC ರೂಮಲ್ಲಿ ಕೂತ್ಕೊಂಡು ಕಾನೂನು ಮಾಡ್ತಾರೆ. ಬಹಳ ಬೇಸರ ಆಗುತ್ತೆ. ಈಗ ನಮ್ಮ ಕೊಡಗಿನ ಜೀವನದ ಬದುಕೆ ಬೇರೆ, ಶಿವಮೊಗ್ಗದ ಬದುಕೆ ಬೇರೆ, ಉಡುಪಿ ಬದುಕೆ ಬೇರೆ, ದಕ್ಷಿಣ ಕನ್ನಡ ಜಿಲ್ಲೆ ಬದುಕೆ ಬೇರೆ, ಮಂಡ್ಯ ಮತ್ತು ಚಾಮರಾಜನಗರ ಮೈಸೂರು ಜಿಲ್ಲೆ ಬದುಕೆ ಬೇರೆ. ಚಾಮರಾಜನಗರ ಮಂಡ್ಯ ಮೈಸೂರವ್ರನ್ನ ಒಂದು ತೋಟದೊಳಗಡೆ ಮನೆ ಕಟ್ಬಿಟ್ಟು 4 ಜನ ಲೇಬರ್ ತಂದಿಟ್ಬಿಟ್ರೆ ಜುಮ್ಮಂತ ಈ ಮನೆ ನಿಂತೆ ಇರಿ ಅಂತ ಇರೋದಿಲ್ಲ. ಅವ್ರಿಗೇನಿದ್ರು ಮನೆ ಒತ್ತೊತ್ತಾಗಿರ್ಬೇಕು. ಹೊರಗಡೆ ಬಂದ ತಕ್ಷಣ ಬೀದಿ ಕಾಣ್ಬೇಕು. ಅವ್ರಿಗೆ ಎದುರುಗಡೆ ಒಂದು 50 ಮನೆ, ತಮ್ಮ ಲೈನಲ್ಲಿ ಒಂದು 50 ಮನೆ ಇರ್ಬೇಕು. ಹಂಗಾದ್ರೆ ಅವರು ಊರು ಹಳ್ಳಿ ಗ್ರಾಮ ಅಂತ ಕರೆಯೋದವರು. ನಮ್ಮ ಕುಟುಂಬ ಆಗಲ್ಲ. ಆ ತರ ಮನೆ ಕಟ್ಬಿಟ್ಟು ಹೊರಗಡೆ ಬಂದ ಏನಿದು ಪಿಚಿ ಪಿಚಿ ಎಲ್ಲ ಅಂತೀವಿ ನಾವು. ನಮ್ದೇ ಆದಂತ ಒಂದು 3 ಎಕರೆ ತೋಟ ಇರಬೇಕು. ಆ ತೋಟದೊಳಗೆ ಎತ್ತರದ ಪ್ರದೇಶದಲ್ಲಿ ಒಂದು ಮನೆ ಇರಬೇಕು. ಕಿಟಕಿ ಓಪನ್ ಮಾಡಿದ ತಕ್ಷಣ ಎಲ್ಲ ಕಾಣಬೇಕು ನಮ್ಗೆ. ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಗಂಬೂಟ್ ಹಾಕೊಂಡು ಟೋಪಿ ಹಾಕೊಂಡು ಒಂದು ರೌಂಡ್ ಬರಬೇಕು ತೋಟನ. ಪರ್ಮಿಷನ್ ಇಲ್ಲ ಅಂದ್ರೆ ನಾನು ಹೇಳೋದು ಅರ್ಥ ಆಗ್ತಿದೆ. ಅವನು AC ರೂಮಲ್ಲಿ ಕೊಟ್ಟಿದ್ದಾನೆ ಗೊತ್ತಿಲ್ಲ ಅವನಿಗೆ. ಅವ್ನು ಡೆಲ್ಲಿ ಬಂದಿರ್ತಾನೆ ಟ್ರೈನಿಂಗ್ ತಗೊಂಡು AS ಮಾಡ್ಕೊಂಡು. ವಾಟ್ ಅಬೌಟ್ ಚೆರಂಬಾಣೆ, ವಾಟ್ ಅಬೌಟ್ 30 ವಾಟ್ ಅಬೌಟ್ ಸೂರ್ಲಬಿ. ಈ ಸೂರ್ಲಬಿನಲ್ಲಿ ಇವ್ರು ಯಾವ ರೂಲ್ಸ್ ಅಪ್ಲೈ ಆಗಲ್ಲ. ಹೋಗ್ಲಿ ನೋಡುವ ಯಾರು ಸರ್ವೆ ಅವನಲ್ಲಿ, ಹೋಗ್ಲಿ ನೋಡುವ DC 3 ಸರಿ ಆಗಲ್ಲ. ಒಂದು ರಸ್ತೆ ಇಲ್ಲ ಅಲ್ಲಿಗೆ. ಅವ್ರಿಗೆ ಈಗ ಅವರಿಗೆ ಹಾಸ್ಪಿಟಲ್ ಆಗಿರೋದು ಒಂದು 10 ವರ್ಷದ ಹಿಂದೆ. ಅದಕ್ಕಿಂತ ಮುಂಚೆ ಅವ್ರು ಎಲ್ಲೂ ಗೊತ್ತಿದ್ರು. ಅವರು ಮಾದಾಪುರಕ್ಕೆ ಬರಬೇಕು, ಇಲ್ಲ ಶಾಂತಳ್ಳಿ ಬರಬೇಕು. ಶಾಂತಳ್ಳಿ ಬರೋದಾದ್ರೆ ಕಾಲ್ದಾರಿನಲ್ಲಿ ಬರಬೇಕು. ಮಾದಾಪುರಕ್ಕೆ ಬರೋದಾದ್ರೆ ಗರ್ವಾಲಯಕ್ಕೆ ಬಂದು ಗರ್ವಾಲಯದಿಂದ ಮಾದಾಪುರ ಬರಬೇಕು 16 ಕಿಲೋಮೀಟರ್. ಈಗಲೂ ಅಷ್ಟಲ್ಲೇ. ಯಾಕೆ ಮೊನ್ನೆ ಯಾವ ನಾಚಿರ್ತಾನೆ ಬೆಳಕು ಕಾರ್ಯಕ್ರಮಕ್ಕೆ ಬಂದಿದ್ದ ಯಾರೋ ಫೌಂಡೇಶನ್ ಅವರು ಮುಕ್ಕು ಇಲ್ಲಿ ನಮ್ದು ಕಣ್ಮಕ್ಕಲ್ ಅಂತಿದೆ, ನಿಮ್ಗೆ ಗೊತ್ತೇನೋ? ಅದು ಏನು ನಮ್ಮ ಬಾರ್ಡರ್ ಇದೆ ಅಲ್ಲಿ, ಒಣಚಲು ಅಂತ ಬಾರ್ಡರ್ ಇದೆ. ನೀವು ಕೊಡಗ್ನವ್ರು ಇದನ್ನೆಲ್ಲ ಸುತ್ತಿ ತಿಳ್ಕೋಬೇಕು. ನಮ್ಮ ಗಾಳಿಬೀಡನ್ನ ಬಿಟ್ಟು ಹೋದ್ರೆ ಬಾರ್ಡರ್ ಹೋದ್ರೆ ಒಣಚಲು ಅಂತ ಇದೆ. ಒಣಚಲು ಯಾರು? ಬೋಪಯ್ಯನವ್ರ ಊರು. ಆ ಒಣಚಲು ಬಾರ್ಡರ್ ಹಳ್ಳಿ ಆಯ್ತಾ. ಅಲ್ಲಿಂದ ಮುಂದೆ ಎಲ್ಲ ದಾರಿ ಇಲ್ಲ, ರಸ್ತೆ ಇಲ್ಲ, ಬೆಟ್ಟ ಗುಡ್ಡಗಳು, ಅದರೊಳಗೆ ಕಾಲ್ದಾರಿಗಳು. ಅದ್ರೊಳಗಡೆ 8 ಕಿಲೋಮೀಟರ್, ಒಂದು 4-5 ಕಿಲೋಮೀಟರ್ ಕಾಡಿನೊಳಗೆ ನಡ್ಕೊಂಡು ಹೋದ್ರೆ ಕಡಮಂಕಲ್ ಅಂತ ಒಂದು ಗ್ರಾಮ ಇದೆ. ಆ ಗ್ರಾಮ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಸೇರಿದ್ದು. ಬಟ್ ಆ ಗ್ರಾಮದ ಗಡಿ ನಮಗೆ ಸೇರಿದ್ದು. ಅದು ನಮ್ಮ ಮಡಿಕೇರಿ ತಾಲೂಕು ಬರುತ್ತೆ, ಕೊಡಗು ಜಿಲ್ಲೆಗೆ ಬರುತ್ತೆ. ಅಲ್ಲಿಗೆ ಹೋಗ್ಬೇಕಾದ್ರೆ ನಮ್ಮೂರ್ ಕಡೆಯಿಂದ ರಸ್ತೆ ಇಲ್ಲ. ಸುಳ್ಯಕ್ಕೆ ಹೋಗಿ ಸುಳ್ಯದಿಂದ ಮತ್ತೆ 43 ಕಿಲೋಮೀಟರ್ ವಾಪಸ್ ಬರಬೇಕು. 82 ಕಿಲೋಮೀಟರ್ ಮಡಿಕೇರಿಯಿಂದ ಕಡಮಂಕಲ್ಗೆ. ಇಲ್ಲಿಂದ ರಸ್ತೆ ಮಾಡಿದ್ರೆ ಕಡಮಂಕಲ್ಗೆ ಒಂದು 4-5 ಕಿಲೋಮೀಟರ್ ಆಗುತ್ತೆ. ಬಟ್ ಒಳಗಡೆ ಕಾಡು, ಫಾರೆಸ್ಟ್ ಅವ್ರು ಬಿಡೋದಿಲ್ಲ.
ವ್ಯಾನಲ್ಲಿ 2-3 ಸಾರಿ ಹೋದೆ. ಒಂದು ಶಾಲೆ ಹುಡುಗ ಕಲ್ಲೇ ಎಸ್ಬಿಟ್ಟ ಮೇಲೆ ಕೂತ್ಕೊಂಡು ಶಾಲೆ ತಪ್ಪಿಸ್ಕೊಂಡು ಹೋಗ್ತೀನಿ. ನಮ್ದೊಂದು ಸಮಿತಿ ಮಾಡಿದ್ದು. ಆ ಸಮಿತಿನಲ್ಲಿ ನಮ್ದು ಶಿಕ್ಷಣ ಪರಿಷತ್ ಅಂತ ಒಂದು ಸಂಸ್ಥೆ ಇದೆ. ಆ ಸಂಸ್ಥೆ ಒಳಗೆ, ಆ ಒಂದು ಸಮಿತಿಯೊಳಗೆ ನಾವು ಕೆಲಸ ಮಾಡಬೇಕು. ಏನು, ಶಾಲೆಯಿಂದ ಹೊರಗುಳಿದ ಮಕ್ಕಳನ್ನ ಏನಾದರೂ ಮಾಡಿ ಕನ್ವಿನ್ಸ್ ಮಾಡಿ ಅದನ್ನ ಮುಖ್ಯ ಶಿಕ್ಷಕರು ಸ್ಥಳೀಯ ಜನರು ಸೇರಿ ಶಾಲೆ ಕರ್ತಿರ್ಬೇಕು. ಅವ್ನಿಗೆ ಬೇಕಾದ್ದು ಬೇಡದ್ದು ಎಲ್ಲ ಕೆಲ್ಸಕ್ಕೆ ಹೋಗ್ಬೇಕು. ಆ ಹುಡುಗ ಬರ್ತಾ ಇದ್ದಾರೆ ಅಂತೇಳಿ ಗೊತ್ತಾಗಿ ನಾವು ನಡ್ಕೊಂಡು ಹೋಗ್ತಾ ಇರ್ಬೇಕ್ರೆ ಒಂದು ಕೊಲ್ಲೆ ತಗೊಂಡ್ಬಿಟ್ಟ. ಈ ಒಂದು ಸ್ಥಿತಿಗತಿಗಳೇ ಬೇರೆ. ಅದರಿಂದ ನಾವು ಕಾನೂನು ಮಾಡುವಾಗ ಪ್ರಾದೇಶಿಕವಾದ ಕಾನೂನುಗಳನ್ನು ಮಾಡಬೇಕು. ಅದಕ್ಕೆ ಒಬ್ರು VS ಆಚಾರ್ಯ ಅಂತ ಇದ್ರು. ಅವರಿಗೆ ಒಂದು ಉಪಸಮಿತಿ ಮಾಡಿದಾಗ ಅವರು ಬಹಳ ಚೆನ್ನಾಗಿ ಹೇಳಿದ್ರು, ನಮ್ಮ ಉಡುಪಿ ಜಿಲ್ಲೆ ಒಳಗೆಲ್ಲ ತೋಟದೊಳಗೆ ಮನೆ ಕಟ್ತಾರೆ, ಅದಕ್ಕೋಸ್ಕರ ಅದನ್ನ ಫಾರ್ಮ್ ಹೌಸ್ ಅಂತ ತೀರ್ಮಾನ ಮಾಡಿಬಿಟ್ಟು ನೀವು ಅಲ್ಲಿ ಕಟ್ಟೋದು ಪರ್ಮಿಷನ್ ಕೊಡಿ ಅಂತ ಒಂದು ಆರ್ಡರ್ ಮಾಡಿದ್ರು. ಅಂದ್ರೆ ಯಾವುದೇ ಒಬ್ಬ ಅಧಿಕಾರಿಗೆ ವಿಕೇಂದ್ರೀಕರಣ ಆದಾಗ ಅಧಿಕಾರವನ್ನು ಅನುಭವಿಸುವಾಗ ಸ್ಥಳೀಯ ಸಮಸ್ಯೆಗಳು ಗೊತ್ತಿರಬೇಕು. ಸ್ಥಳೀಯ ಸಮಸ್ಯೆಗಳು ಗೊತ್ತಿಲ್ಲ ಅಂದ್ರೆ ಅವನು ಆ ಸಮಸ್ಯೆಯನ್ನ ಬಗೆಹರಿಸಕ್ಕಾಗಲ್ಲ, ಆ ಯೋಜನೆಗಳನ್ನ ರೂಪಣೆ ಮಾಡಕ್ ಆಗೋದೇ ಇಲ್ಲ. ಏನೇ ಆಗಿರ್ಲಿ, ನಾವು ಇವತ್ತು ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿ ವಿಚಾರಗಳಲ್ಲಿ ಕೆಲವು ಸಮಿತಿಗಳಿರ್ತವೆ. ಅಲ್ಲೇ ಇರುವಂತಹ ಸಮಸ್ಯೆಯನ್ನ ಅವರೇ ಅಧಿಕಾರವನ್ನು ಹಂಚಿಕೆ ಮಾಡಿಕೊಂಡು ಅಧಿಕಾರವನ್ನು ಬಳಸಿ ಆ ಸಮಸ್ಯೆಗಳನ್ನ ತಾವೇ ಖುದ್ದು ಬಗೆಹರಿಸಿಕೊಳ್ಳೋದಕ್ಕೆ, ಯೋಜನೆಯನ್ನು ರೂಪಿಸ್ಕೊಳ್ಳೋದಕ್ಕೆ, ಫಂಡಿಂಗ್ ಮಾಡೋದಕ್ಕೆ, ಸಂಪನ್ಮೂಲಗಳನ್ನು ಕ್ರೋಢೀಕರಣ ಮಾಡೋದಕ್ಕೆ ಒಂದು ಸಮಿತಿಯನ್ನು ರಚಿಸ್ಕೋತಾರೆ. ಆ ಸಮಿತಿಗಳನ್ನೇ ನಾವು ಸ್ಥಾಯಿ ಸಮಿತಿ ಅಂತ ಕರಿತೀವಿ. ಸ್ಥಳೀಯವಾಗಿರ್ತಕ್ಕಂಥ ಸಮಿತಿ, ಕೈಗೆಟಕುವಂತ ಸಮಿತಿ ಅಷ್ಟೇ. ಅವರೊಳಗೆ ಚುನಾಯಿತ ಪ್ರತಿನಿಧಿಗಳ ಒಳಗೆ ಮಾಡ್ಕೊಳ್ಳೋದು, ಅಲ್ಲಿ ಬೇರೆ ಯಾರು ಇರೋದಿಲ್ಲ. ನಿಮ್ಮ ಗಮನದಲ್ಲಿರಲಿ, ಈ ತರ ಪ್ರಶ್ನೆ ಕೇಳ್ತಾನೆ ಅವನು. ಈ ಸಮಿತಿಯೊಳಗೆ MLA ಇರ್ತಾರಾ ಅಂತ ಇಲ್ಲ, ಚುನಾಯಿತ ಪ್ರತಿನಿಧಿಗಳೇ ಮಾಡ್ಕೊಳ್ಳೋದು. ಹಾಗೆ ಏನಾಗುತ್ತೆ, ಚುನಾಯಿತ ಪ್ರತಿನಿಧಿಗಳು ಮಾಡ್ಕೊಂಡಾಗ ಈ ರೀತಿ ಸಮಿತಿ ಬರ್ತವೆ. ಪ್ರತಿ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಒಳಗೆ 3 ಸ್ಥಾಯಿ ಸಮಿತಿಗಳಿರ್ತವೆ. 3 ಸ್ಥಾಯಿ ಸಮಿತಿ. ಈಗ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಎಲೆಕ್ಷನ್ ನಡೆಯಿತು, ಕ್ಷೇತ್ರಗಳನ್ನು ಮಾಡಿದ್ರು, ಕನಿಷ್ಠ 11 ಜನ ಸದಸ್ಯರಿರ್ತಾರೆ ಅಂತ ತಿಳ್ಕೊಳ್ಳಿ, ಅಥವಾ ಒಂದು 20 ಜನ ಸದಸ್ಯರಿದ್ರು. ಆ 20 ಜನ ಸದಸ್ಯರಲ್ಲಿ ಗೆದ್ದು ಬರ್ತಾರೆ, 20 ಜನ ಒಂದ್ ಕಡೆ ಸೇರ್ತಾರೆ. ಇದನ್ನ ನಾವು ತಾಲೂಕು ಪಂಚಾಯಿತಿ ಅಂತ ಕರಿತೀವಿ. ಅಲ್ಲಿ ಒಬ್ಬನ್ನ ಏನ್ ಮಾಡ್ತಾರೆ, ಅಧ್ಯಕ್ಷನ ಆಯ್ಕೆ ಮಾಡ್ಕೋತಾರೆ, ಮತ್ತೊಬ್ಬ ಉಪಾಧ್ಯಕ್ಷನ ಮಾಡ್ಕೋತಾರೆ. ಕೆಲಸವನ್ನ ಮಾಡೋದಕ್ಕೆ ನಮ್ಮ ಅಲ್ಲಿನ ನಿರ್ವಹಣಾಧಿಕಾರಿ ಇರ್ತಾರೆ. ಆಗೋಯ್ತು, ತಾಲೂಕು ಪಂಚಾಯಿತಿ ಆಯ್ತು. ತನ್ನ ಕಾರ್ಯಗಳನ್ನು ಪ್ರಾರಂಭ ಮಾಡುತ್ತೆ, ತನ್ನ ಅಧಿಕಾರವನ್ನು ಚಲಾಯಿಸ್ತದೆ, ತನ್ನ ಅಧಿಕಾರವನ್ನು ವಿಕೇಂದ್ರೀಕರಣ ಮಾಡಬೇಕು. ಈಗ ಅಧ್ಯಕ್ಷದಿಂದ ಸಾಧ್ಯ ಇಲ್ಲ, ಉಪಾಧ್ಯಕ್ಷದಿಂದ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಏನ್ ಮಾಡ್ತಾರೆ, ಅವರಲ್ಲೇ ಕೆಲವು ಬಹಳ ಜವಾಬ್ದಾರಿಯುತವಾದಂಥ ಸಮಿತಿಗಳನ್ನು ಮಾಡ್ಕೊಳ್ತಾರೆ. ಕೆಲಸದ ಹಂಚಿಕೆಯನ್ನ ಮಾಡ್ತಾರೆ. ಆ ಹಂಚಿಕೆಯನ್ನು ಒತ್ತಿಕೊಂಡಂತಹ ಸಮಿತಿಗಳನ್ನು ನಾವು ಸ್ಥಾಯಿ ಸಮಿತಿ ಅಂತ ಕರೀತೀವಿ. ತಾಲೂಕಿನಲ್ಲಿ 3 ಸ್ಥಾಯಿ ಸಮಿತಿ ಇರ್ತವೆ. ಎಷ್ಟು? 3 ಸ್ಥಾಯಿ ಸಮಿತಿಗಳು ಇರ್ತವೆ. ಈ ಸ್ಥಾಯಿ ಸಮಿತಿಯಲ್ಲಿ ಇರ್ತಕ್ಕಂಥ ಜನ ಯಾರಪ್ಪ ಅಂದ್ರೆ ಚುನಾಯಿತ ಪ್ರತಿನಿಧಿಗಳು ಮಾತ್ರ. ಕೇಳ್ತಾನೆ ಪ್ರಶ್ನೆ, ಸ್ಥಾಯಿ ಸಮಿತಿಯಲ್ಲಿ ಯಾರ್ಯಾರು ಇರ್ಬೋದು ಅಂತೇಳಿ. ಯಾಕೆಂದ್ರೆ ಮುಂದೆ ಕೆಲವು ಸಮಿತಿಗಳು ಬರ್ತವೆ, ಅಲ್ಲಿ ಯಾರನ್ನಾದ್ರೂ ಚುನಾವಣೆ ಇಲ್ಲದೆ ಮಾಡ್ಬಿಡ್ಬೋದು, ಚುನಾವಣೆ ಆಗದೆ ಇದ್ರೂ ಮಾಡ್ಬಿಡ್ಬೋದು, ಅಂತೇವ್ರನ್ನ ನೇರವಾಗಿ ಆಯ್ಕೆ ಮಾಡ್ಬಿಡ್ಬೋದು, ಪಕ್ಷದಲ್ಲಿ ಓಡಾಡೋನ್ನ ಹೋಗಿ ಅಂತೇಳಿ. ಈಗ ಉದಾಹರಣೆಗೆ ನಮ್ಮಲ್ಲಿ ವಸ್ತು ಪ್ರದರ್ಶನ ಅಂತ ಇದೆ. ಅದೊಂದು ಒಂದು ಸಮಿತಿ. ಅದು ಆ ಸಮಿತಿಗೆ ಅಧ್ಯಕ್ಷನ ಯಾರನ್ನಾರು ಮಾಡ್ಬೋದು. ಅಲ್ಲಿನ ಸದಸ್ಯರನ್ನ ಸರ್ಕಾರ ಬಂದಾಗ ಸರ್ಕಾರದಲ್ಲಿ ನಿಷ್ಠೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಯಕರ್ತರಿಗೆ ಅಧಿಕಾರವನ್ನು ವಿಕೇಂದ್ರೀಕರಣ ಮಾಡ್ಬೋದು. ಈಗ ನಾವು ಬಾಯಿ ಮಾತಲ್ಲಿ ಮಾತಾಡ್ಕೋತೀವಿ ಏನಂದ್ರೆ ಅವನ್ನ ಆಯ್ಕೆ ಮಾಡ್ಬಿಟ್ರು ಅಂತ, ಅದು ಹಂಗಲ್ಲ. ಅದು ಅಧಿಕಾರವನ್ನು ಏನ್ ಮಾಡಿದ್ರು, ವಿಕೇಂದ್ರೀಕರಣ ಮಾಡಿದ್ರು ಅಂತ ಪದದ ಅರ್ಥ. ವಿಕೇಂದ್ರೀಕರಣ ಯಾರು ಮಾಡಿದ್ರು ಅಂದ್ರೆ ಕಾರ್ಯಕರ್ತನಿಗೆ ಮಾಡಿದ್ರು. ನಾವು ಸರಿಯಾಗಿ ತಿಳ್ಕೊಬೇಕಿದಿಲ್ಲ, ಸುಮ್ಮನೆ ಏನೋ ಜನ ಹೇಳ್ಬಿಡ್ತಾರೆ ಏನಂದ್ರೆ ಅವನ್ನ ಮೆಂಬರ್ ಮಾಡ್ಬಿಟ್ರು ಕಣ ಅಂತ. ಅಲ್ಲ, ಅಧಿಕಾರವನ್ನ ವಿಕೇಂದ್ರೀಕರಣ ಮಾಡಿದ್ರು. ವಿಕೇಂದ್ರೀಕರಣವನ್ನ ಯಾರು ಮಾಡಿದ್ರು ಅಂದ್ರೆ ಅವನು ಜನಪ್ರತಿನಿಧಿ ಅಲ್ಲ, ಜನರಿಂದ ಆಯ್ಕೆಯಾಗಿ ಬಂದವನಲ್ಲ, ಕಾರ್ಯಕರ್ತ, ಪಕ್ಷದ ಕಾರ್ಯಕರ್ತ. ಆ ಕಾರ್ಯಕರ್ತನ ಅಲ್ಲಿ ಜವಾಬ್ದಾರಿ ಕೊಟ್ಟರು, ಅವನಿಗೆ ಅಧಿಕಾರ ಕೊಟ್ಟರು, ಅವನು ಕರ್ತವ್ಯಗಳನ್ನು ನಿರ್ವಹಿಸಬೇಕು.
ಇಷ್ಟು ತಿಳುವಳಿಕೆ ಇಲ್ಲ ಬಿಡಿ ನಮ್ಮವ್ರಿಗೆ, ಏನೋ ಒಂದು ಆಯಿತು ಅಂತೇಳಿ. ಸೊ ಹಂಗಾಗಬಾರ್ದು. ಈಗ ಉದಾಹರಣೆಗೆ ಮಲೆ ಮಹದೇಶ್ವರ ಬೆಟ್ಟ ಇದೆ, ಮಲೆ ಮಹದೇಶ್ವರ ಬೆಟ್ಟ ಪ್ರಾಧಿಕಾರ ಅಂತಲೇ ಮಾಡಿದ್ದಾರೆ, ದೇವಸ್ಥಾನ ಪ್ರಾಧಿಕಾರ ಅಂತ. ಅಲ್ಲಿ ಸರ್ಕಾರ ಬಂದಾಗ ಒಂದು 5 ಜನ ಸದಸ್ಯರನ್ನ ಆಯ್ಕೆ ಮಾಡಿಬಿಡ್ತಾರೆ. ಭಕ್ತಾದಿಗಳು, ಧಾರ್ಮಿಕ ಕ್ಷೇತ್ರದಿಂದ, ಸಾಂಸ್ಕೃತಿಕ ಕ್ಷೇತ್ರದಿಂದ. ಯಾಕೆ? ಇವರೆಲ್ಲ ಸೇರಿ ಅಧಿಕಾರವನ್ನು ಹಂಚಿಕೊಂಡು ಅಲ್ಲಿನ ಸಮಸ್ಯೆಗಳನ್ನು ಬಗೆಹರಿಸಿ ಆ ಭಕ್ತಾದಿಗಳ ಇದನ್ನು ಸುಧಾರಣೆ ಮಾಡಬೇಕು. ಯಾತ್ರಾ ಸ್ಥಳದ ಕ್ಷೇತ್ರದ ಸಮಸ್ಯೆಗಳನ್ನು ಬಗೆಹರಿಸಿ ಅದು ಚೆನ್ನಾಗಿ ರೀತಿ ಸುಧಾರಿಸ್ಬೇಕು ಅಂತ. ನಾವು ಹಂಗೆ ಮಾಡಲ್ಲ. ನಾವೇನು ಮಾಡ್ತೀವಿ ಅಂದರೆ ನಮ್ಮನ್ನು ಆಯ್ಕೆ ಮಾಡಿದ ತಕ್ಷಣವೇ ನಾವು ಅಲ್ಲಿ ಫಸ್ಟ್ ಫೋನ್ ಮಾಡಿಬಿಟ್ಟು, ಗೊತ್ತಾಗಲ್ಲ ನಾನು ಆಯ್ಕೆ ಆಗಿದ್ದೀನಿ, ನಾನು ಇನ್ಮೇಲೆ ಪೂಜೆ ಬಂದಾಗ ಫಸ್ಟ್ ನಂಗೆ ದಾರಿ ಬಿಡಿಸ್ಬಿಡಿ. ಆಮೇಲೆ ಅಲ್ಲಿ ಅವನ ಫೋನ್ ಮಾಡಿ ನಮ್ಮವ್ರು 5 ಜನ ಬರ್ತಾರೆ, ರೂಮ್ ಕೊಟ್ಬಿಡಪ್ಪ, ಊಟದಲ್ಲಿ ಎಲ್ಲ ಕ್ಯೂ ನಿಂತಿರ್ತಾರೆ, ನಮ್ಮವ್ರು 15 ಜನ ಸ್ಪೆಷಲ್ ಊಟ ರೆಡಿ ಮಾಡಿಸ್ಬಿಡಪ್ಪ. ಹೀಗೆ ಸೊ ಅಧಿಕಾರ ಹಂಚಿಕೆ ಮಾಡ್ತಾರೆ, ಕೆಲಸ ಆಗಬೇಕಾಗತ್ತೆ, ಯೋಜನೆಗಳ ಅನುಷ್ಠಾನಗೊಳಿಸ್ಬೇಕಾಗುತ್ತೆ, ಅನುಷ್ಠಾನಗೊಳಿಸುವಾಗ ಲೋಪದೋಷಗಳನ್ನು ತಿದ್ದಬೇಕಾಗುತ್ತೆ. ನಮಗೆ 100% ರಿಸಲ್ಟ್ ಬರುತ್ತೆ. ಆಮೇಲೆ ಪರಿಶೀಲನೆ ಮಾಡಿ ಮೌಲ್ಯಮಾಪನ ಮಾಡಿದಾಗ ಗೊತ್ತಾಗುತ್ತೆ. ಸೊ ಏನೇ ಅದಿರಲಿ. ಸೊ ನಮಗೆ 3 ಸ್ಥಾಯಿ ಸಮಿತಿ ಇರ್ತವೆ. ಒಂದು, ಈ ಸ್ಥಾಯಿ ಸಮಿತಿನಲ್ಲಿ ಸದಸ್ಯರು ಯಾರು ಇರ್ತಾರಪ್ಪ ಅಂದರೆ ಚುನಾವಣೆಯಲ್ಲಿ ಗೆದ್ದು ಬಂದಂತಹ ಸದಸ್ಯರು ಮಾತ್ರ ಇರ್ತಾರೆ. ಇದು ನಿಮ್ಮ ಗಮನದಲ್ಲಿ ಈ ಥರ ಪ್ರಶ್ನೆ ಕೇಳ್ತಾರೆ. ಈ ಯಾವ್ಯಾವುದು 3 ಸಮಿತಿಗಳು? ಒಂದು ಸಾಮಾನ್ಯ ಸ್ಥಾಯಿ ಸಮಿತಿ ಅಂತ ಕರೀತಾರೆ. ತಾಲೂಕ್ ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯತ್ನಲ್ಲಿ ಗೆದ್ದು ಬರ್ತಾರೆ. ಗೆದ್ದು ಬಂದಂಥ ಸದಸ್ಯರೆಲ್ಲ ಒಂದು ಕಡೆ ಸೇರಿದಾಗ ತಮ್ಮ ಅಧಿಕಾರವನ್ನು ವಿಕೇಂದ್ರೀಕರಣ ಮಾಡ್ಕೊತಾರೆ. ಇದರ ಅರ್ಥ ಇಷ್ಟೇ, ತಮ್ಮ ಜವಾಬ್ದಾರಿಗಳನ್ನು ಹಂಚ್ಕೋಬೇಕು, ತಮ್ಮ ಕೆಲಸ ಕಾರ್ಯಗಳ ಒಂದು ಸಂಖ್ಯೆಯನ್ನು ಹಂಚ್ಕೋತಾರೆ. ಹಂಚ್ಕೊಳ್ಳೇಬೇಕಾಗತ್ತೆ. ಅವ್ರು ಹಂಚಿದ್ರು ಇಂತಿಂತೇಳಿ ಮಾಡಬೇಕು ಅಂತ ಇರುತ್ತೆ. ಸ್ಥಾಯಿ ಸಮಿತಿ ಇಂಥದ್ದೇ ಮಾಡಬೇಕು ಅಂತ ಇಲ್ಲಿ ಹೇಳುತ್ತೆ. ಜನಾಧಿಕಾರ ಎಷ್ಟು ಚೆನ್ನಾಗಿದೆ ನೋಡಿ. ಏನಿತ್ತು? ಜನಾಧಿಕಾರ, ಜನರಿಗೆ ಅಧಿಕಾರ, ಜನರೇ ಅಧಿಕಾರವನ್ನು ಮಾಡಿ. ಸೊ ಈ ನಿಟ್ಟಿನಲ್ಲಿ ಮೊದಲನೇದು ಸಾಮಾನ್ಯ ಸ್ಥಾಯಿ ಸಮಿತಿ, ಎರಡನೇದು ಹಣಕಾಸು ಲೆಕ್ಕ ಪರಿಶೋಧನೆ ಯೋಜನಾ ಸಮಿತಿ. ನೋಡಿ, ಹಣಕಾಸು ಲೆಕ್ಕ ಪರಿಶೋಧನೆ ಮತ್ತು ಯೋಜನಾ ಸಮಿತಿ. ಮೂರನೇದು ಸಾಮಾಜಿಕ ನ್ಯಾಯ ಸಮಿತಿ. 3 ಸ್ಥಾಯಿ ಸಮಿತಿಗಳು ತಾಲೂಕ್ ಪಂಚಾಯತಿ ಒಳಗೆ ಇರ್ತವೆ. ಹೇಳ್ತಾರೆ ಎಷ್ಟು ಸ್ಥಾಯಿ ಸಮಿತಿಗಳು ಇರ್ತವೆ? ಗ್ರಾಮ ಪಂಚಾಯತ್ ಅಲ್ಲೂ ಇರುತ್ತೆ, ಅಷ್ಟೇ ಇರುತ್ತೆ, 3 ಸ್ಥಾಯಿ ಸಮಿತಿ ಇರ್ತವೆ. ಈ 3 ಸ್ಥಾಯಿ ಸಮಿತಿಗಳು ಹೇಗೆ ರಚನೆ ಆಗುತ್ತೆ ಅನ್ನೋದನ್ನ ನಾವು ಮುಂಚೆ ನೋಡ್ಕೋಬೇಕು. ಸಾಮಾನ್ಯ ಸ್ಥಾಯಿ ಸಮಿತಿಯಲ್ಲಿ 6 ಜನ ಸದಸ್ಯರು ಇರ್ತಾರೆ. ಈಗ ಚುನಾಯಿತ ಸದಸ್ಯರು ಒಳಗಿದ್ದಾರೆ. ಸಾಮಾನ್ಯ ಸ್ಥಾಯಿ ಸಮಿತಿಯನ್ನು ನಾವು ರಚನೆ ಮಾಡಬೇಕು. ನೀವು ಮೊದಲನೇ ಸಭೆ ಸೇರಿದಾಗಲೇ ಸ್ಥಾಯಿ ಸಮಿತಿ ರಚನೆ ಆಗ್ತವೆ. ಈ 6 ಜನ ಇರ್ತಾರೆ. ಈ 6 ಜನ ಸ್ಥಾಯಿ ಸಮಿತಿಯಲ್ಲಿ ಈಗ ನಿಮ್ದು ಏನಾದ್ರು ಮಾತಾಡ್ತೀರಾ? ನಿಮ್ಮ ಇದನ್ನು ಹೌದಾ? ಸರಿ. ಅವನ ನೆನ್ನೆ ಸಿಕ್ಕಿದ್ದಲ್ಲಿ ಪ್ರಸನ್ನ ಮೊನ್ನೆ ಸಿಕ್ಕಿಲ್ವಾ? ಎಲ್ಲ ಹೊರಗೆ ಹೋಗಿ. ಹೌದಾ? ನೀವು ಆಗಲಿ ಇನ್ಕಮ್ ಸರ್ಟಿಫಿಕೇಟ್ ಹಾಕಿದ್ವಿ. ಬಿಡಿ, ಅದು 1 ವಾರ ಆಗುತ್ತೆ. ಪ್ರೊಸೆಸಿಂಗ್ ಇಲ್ಲ, ಮೆಸೇಜ್ ಪ್ರೊಸೆಸಿಂಗ್. ಸರಿ. ಈಗ ಸ್ಥಾಯಿ ಸಮಿತಿ ಆಯ್ತು, ರೆಕಾರ್ಡ್ ಆಗಿದೆ. ಈ ಸಾಮಾನ್ಯ ಸ್ಥಾಯಿ ಸಮಿತಿ ಏನಿದೆ ಮತ್ತು ಹಣಕಾಸು ಲೆಕ್ಕ ಪರಿಶೋಧನೆ ಮತ್ತು ಯೋಜನಾ ಸಮಿತಿ ಮತ್ತು ಸಾಮಾಜಿಕ ನ್ಯಾಯ ಸಮಿತಿ, ಈ 3 ಸಮಿತಿಗಳಲ್ಲಿ ಇರ್ತದೆ. ಸಾಮಾನ್ಯ ಸ್ಥಾಯಿ ಸಮಿತಿನಲ್ಲಿ ಯಾರಿರ್ತಾರೆ ಸದಸ್ಯರು? ಚುನಾಯಿತ ಪ್ರತಿನಿಧಿಗಳೇ ಇರೋದು. ಯಾರು ತಾಲೂಕು ಪಂಚಾಯಿತಿಗೆ ಚುನಾವಣೆಯಲ್ಲಿ ಗೆದ್ದು ಬಂದ್ರು ಅಲ್ಲಿ ಒಬ್ಬ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷನ ಆಯ್ಕೆ ಮಾಡಿಬಿಡ್ತಾರೆ. ಆಗ ಅಧಿಕಾರ ಅಧ್ಯಕ್ಷನಿಗೆ ಸಿಗುತ್ತೆ. ಅದ್ರ ಕೆಳಗಡೆ ಉಪಾಧ್ಯಕ್ಷ ಇರ್ತಾನೆ ನಿರ್ವಹಣೆ ಮಾಡೋದಕ್ಕೆ. ಅಧ್ಯಕ್ಷ ಇಲ್ಲದಂಥ ಸಮಯದಲ್ಲಿ ಉಪಾಧ್ಯಕ್ಷ ನಿರ್ವಹಣೆ ಮಾಡ್ತಾನೆ. ಇನ್ನು ಉಳಿದಂಥ ಸದಸ್ಯರಿದ್ದಾರಲ್ಲ ಅವರಿಗೆ
ಹಂಚಿಕೆ ಆಗ್ಬೇಕಲ್ಲ, ಜವಾಬ್ದಾರಿ ಅಧಿಕಾರ ವಿಕೇಂದ್ರೀಕರಣ ಆಗ್ಬೇಕಲ್ಲ. ಅವರು ತಮಗೆ ಮತ ಹಾಕಿದಂಥ ಮತದಾರರ ಬಳಿ ಹೋಗಿ ಯೋಜನೆಗಳನ್ನು ಅನುಷ್ಠಾನಗೊಳಿಸ್ಬೇಕಲ್ಲ. ಯಾವ ಯೋಜನೆ? ತಾಲೂಕ್ ಪಂಚಾಯಿತಿಯಲ್ಲಿರುವಂಥ ಯೋಜನೆಗಳು, ಗ್ರಾಮ ಪಂಚಾಯಿತಿಯಲ್ಲಿರುವಂಥ ಯೋಜನೆಗಳು. ಗ್ರಾಮ ಪಂಚಾಯಿತಿ ಸದಸ್ಯರು ಗ್ರಾಮ ಪಂಚಾಯಿತಿಯಲ್ಲಿರುವ ಯೋಜನೆಯನ್ನು ಅನುಷ್ಠಾನಗೊಳಿಸ್ತಾರೆ. ತಾಲೂಕ್ ಪಂಚಾಯಿತಿ ಸದಸ್ಯರು ತಾಲೂಕ್ ಪಂಚಾಯಿತಿಯಲ್ಲಿರುವಂಥ ಯೋಜನೆಗಳನ್ನು ಅನುಷ್ಠಾನಗೊಳಿಸ್ತಾರೆ. ಅದನ್ನು ರೂಪರೇಷೆಗಳನ್ನು ಪೂರ್ಣ ಆಗೋ ರೀತಿಯಲ್ಲಿ ಅಥವಾ ಅದು ಕಾರ್ಯಗತ ಆಗೋ ರೀತಿಯಲ್ಲಿ ನೋಡ್ಕೊತಾರೆ. ಆ ಕಾರಣಕ್ಕೋಸ್ಕರ ಈ 3 ಸಮಿತಿ ಒಳಗಡೆ ಸಾಮಾನ್ಯ ಸ್ಥಾಯಿ ಸಮಿತಿಯನ್ನು ರಚನೆ ಮಾಡಬೇಕಾದ್ರೆ ಮೊದಲು ಅಧ್ಯಕ್ಷರ ಚುನಾವಣೆ ಆಗುತ್ತೆ, ಉಪಾಧ್ಯಕ್ಷರ ಚುನಾವಣೆ ಆಗುತ್ತೆ. ಅದೆಲ್ಲ ಆದ ನಂತರ ತಮ್ಮಲ್ಲೇ ಚುನಾಯಿತ ಸದಸ್ಯರಲ್ಲೇ 6 ಜನ ಸದಸ್ಯರನ್ನ ಆಯ್ಕೆ ಮಾಡ್ಬೋದು. 6 ಜನ ಸದಸ್ಯರನ್ನ ಆಯ್ಕೆ ಮಾಡ್ಬೋದು. ಈ 6 ಜನ ಸದಸ್ಯರನ್ನ ಆಯ್ಕೆ ಮಾಡಿಕೊಂಡು ಇಲ್ಲಿ ಪದನಿಮಿತ್ತ ಅಧ್ಯಕ್ಷರಾಗೇ ಇರ್ತಾರೆ. ನಮ್ಮ ಅಧ್ಯಕ್ಷರಿದ್ರಲ್ಲ, ಅವರು ಪದನಿಮಿತ್ತ ಅಧ್ಯಕ್ಷರಾಗಿರ್ತಾರೆ. ಆದರೆ ಸಾಮಾನ್ಯ ಸ್ಥಾಯಿ ಸಮಿತಿಗೆ ಅವರನ್ನೇ ಅಧ್ಯಕ್ಷರನ್ನಾಗಿ ಮಾಡ್ಕೊತಾರೆ. ಯಾರನ್ನ? ಅಧ್ಯಕ್ಷರನ್ನ. ಯಾಕೆ ಎಲ್ಲವೂ ಕೆಲಸ ಮಾಡ್ತಾರೆ, ಎಲ್ಲವೂ ಅದರೊಳಗೆ ಬರುತ್ತಲ್ಲ. ಹಾಗೆ 6 ಜನ ಇರ್ತಾರೆ. ಆ 6 ಜನದ ಒಳಗೆ ಇವರಿದ್ದೇ ಇರ್ತಾರೆ. ಯಾರು? ಅಧ್ಯಕ್ಷರು ಇರ್ತಾರೆ. ನೋಡಿ, 6 ಮಂದಿ ಇರ್ತಾರೆ, ಅಧ್ಯಕ್ಷರು ಇದ್ದೇ ಇರ್ತಾರೆ. ತಾಲೂಕು ಪಂಚಾಯತಿ ಅಧ್ಯಕ್ಷರು ಅಥವಾ ಗ್ರಾಮ ಪಂಚಾಯತಿ ಒಳಗೆ ಬಂದರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅಥವಾ ಜಿಲ್ಲಾ ಪಂಚಾಯತಿ ಒಳಗೆ ಬಂದರೆ ಜಿಲ್ಲಾ ಪಂಚಾಯತಿಯ ಅಧ್ಯಕ್ಷರು. ಇನ್ನು ಎರಡನೇದೇನು? ಹಣಕಾಸು ಲೆಕ್ಕ ಪರಿಶೋಧನೆ ಯೋಜನಾ ಸಮಿತಿ. ಈ ಸಾಮಾನ್ಯ ಸ್ಥಾಯಿ ಸಮಿತಿಯ ಕೆಲಸಗಳೇನು? ಇದು ಓವರಾಲ್ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸುವಂಥ, ತೀರ್ಮಾನಗಳನ್ನು ತೆಗೆದುಕೊಳ್ಳುವಂಥ ಕೆಲಸಗಳನ್ನು ಸಾಮಾನ್ಯ ಸ್ಥಾಯಿ ಸಮಿತಿ ಮಾಡ್ತಾರೆ. ಇಡೀ ತಾಲೂಕಿಗೆ ಬರ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳನ್ನು, ತಾಲೂಕು ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಕೆಲಸಗಳನ್ನು ಕೈಗೊಳ್ಳುವಂಥ ಕೆಲಸವನ್ನು ಇದು ಮಾಡುತ್ತೆ. ಹಣಕಾಸು ಲೆಕ್ಕ ಪರಿಶೋಧನೆ ಯೋಜನಾ ಸಮಿತಿ ಏನು ಮಾಡಬೇಕು? ಇದು ಪ್ರತಿ ವರ್ಷ ನಮ್ಮ ಪಂಚಾಯಿತಿಯ ಹಣಕಾಸಿನ ವಿಚಾರವಾಗಿ ನಮ್ಮಲ್ಲಿ ಎಷ್ಟು ಸಂಪನ್ಮೂಲ ಇದೆ ಮತ್ತೆ ಈ ಸಂಪನ್ಮೂಲವನ್ನು ನಾವು ಕ್ರೋಢೀಕರಣ ಮಾಡೋದು ಹೇಗೆ, ತಾಲೂಕು ವ್ಯಾಪ್ತಿಗೆ ಬರ್ತಕ್ಕಂಥ ಸಾರ್ವಜನಿಕ ಸ್ಥಳಗಳಲ್ಲಿ ಮತ್ತು ತಾಲೂಕು ಪಂಚಾಯಿತಿಯ ವ್ಯಾಪ್ತಿಯಲ್ಲಿರುವಂತಹ ಕಟ್ಟಡಗಳಿಗೆ ತೆರಿಗೆಯನ್ನ ಎಷ್ಟು ವಿಧಿಸಿದ್ದಾರೆ, ಆ ತೆರಿಗೆ ಎಷ್ಟು ಬರ್ತಾ ಇದೆ, ಅಥವಾ ಟೆಂಡರ್ಗಳ ಮೂಲಕ ಬರ್ತಕ್ಕಂಥ ತೆರಿಗೆ ವಸೂಲಾತಿ ಎಷ್ಟು, ಅಥವಾ ಬೇರೆ ಬೇರೆ ಕ್ಷೇತ್ರದಿಂದ ಬರ್ತಕ್ಕಂಥ ಸಂಪನ್ಮೂಲ ಎಷ್ಟು, ಮತ್ತೆ ಬಹಳ ಮುಖ್ಯವಾಗಿ ನೀತಿ ಆಯೋಗ. ನಮಗೆ ಮೊದಲು ಹಣಕಾಸು ಆಯೋಗ ಅಂತಿತ್ತು, ಈಗಿಲ್ಲ ಹಣಕಾಸು ಆಯೋಗ, ನೀತಿ ಆಯೋಗ ಇದೆ. ನೀತಿ ಆಯೋಗದಿಂದ ಎಷ್ಟು ಬರುತ್ತೆ, ರಾಜ್ಯ ಸರ್ಕಾರದಿಂದ ಎಷ್ಟು ಬರುತ್ತೆ, ಕೇಂದ್ರ ಸರ್ಕಾರದಿಂದ ಎಷ್ಟು ಬರುತ್ತೆ, ಈ ಎಲ್ಲವನ್ನ ನೋಡಿಕೊಂಡು ಈ ಹಣಕಾಸು ಸಮಿತಿ ಏನು ಮಾಡುತ್ತೆ? ಕ್ರೋಢೀಕರಣ ಮಾಡುತ್ತೆ. 1 ವರ್ಷದಲ್ಲಿ ನಮ್ಮ ಹಣಕಾಸು ವ್ಯವಸ್ಥೆ, ಹಣಕಾಸು ವಿಚಾರಗಳ ಬಗ್ಗೆ ಅದು ಅಧ್ಯಯನ ಮಾಡುತ್ತೆ ಮತ್ತು ಅದರ ಬಗ್ಗೆ ತಿಳುವಳಿಕೆ ಉಂಟು ಮಾಡಿಕೊಂಡು ಯೋಜನೆಗಳನ್ನು ರೂಪಿಸ್ತಾರೆ. ಇದರಲ್ಲಿ ಸದಸ್ಯರು ಮತ್ತು ಅಧ್ಯಕ್ಷರು ಅವರು ಹೇಳ್ತಾರ? ಇದಕ್ಕೆ ಇಲ್ಲ, ಇದಕ್ಕೆ ಬೇರೆ ಬರ್ತೀನಿ ಮುಂದೆ. ಇದಕ್ಕೆ ಇದು 3 ಒಟ್ಟಿಗೆನೆ. ಈ ಸಮಿತಿ ಕೆಲಸ ಏನು? ಹಣಕಾಸಿನ ಬಗ್ಗೆ ವಿಚಾರ ಮಾಡಿಕೊಳ್ಳೋದು, ಯೋಜನೆ ರೂಪಿಸೋದು, ಮತ್ತೆ ಹಣಕಾಸಿನ ಮೂಲಗಳನ್ನು ನೋಡೋದು, ಸಂಪನ್ಮೂಲವನ್ನು ಕ್ರೋಢೀಕರಣ ಮಾಡೋದು, ತೆರಿಗೆಗಳ ಪುನರ್ ಪರಿಶೀಲನೆ ಮಾಡೋದು. ಎಷ್ಟೋ ಬಾರಿ ಏನಾಗ್ಬಿಟ್ಟಿರುತ್ತೆ, ಗ್ರಾಮ ಪಂಚಾಯತಿಯವರು ಹೇಗೆ ಬೇಕು ಆಗ ಮಾಡಿ ಕಳಿಸ್ಬಿಟ್ಟಿರ್ತಾರೆ, ಅದನ್ನ ಒಪ್ಪೋದಿಲ್ಲ, ತಾಲೂಕ್ ಪಂಚಾಯತಿಗೆ ಹೋಗ್ತಾರೆ, ತಾಲೂಕ್ ಪಂಚಾಯತಿನಲ್ಲಿ ಬಗೆಹರಿಬೇಕಾಗುತ್ತೆ. ಹೀಗೆ ಮತ್ತೆ ಲೆಕ್ಕ ಪರಿಶೋಧನೆ, ಇದ್ರದ್ದು ಇನ್ನೊಂದು ಕೆಲಸ ನಾವು ಲೆಕ್ಕ ಪರಿಶೋಧನೆ ಮಾಡೋದು. ಇದು ಇಂಟರ್ನಲ್ ಆಡಿಟರ್. ಇದುವರೆಗೆ 1 ವರ್ಷದಲ್ಲಿ ನಡೆದಂತ ಯೋಜನೆಗಳಿಗೆ ಹೇಗೆ ಹಣ ನಮಗೆ ಬಂತು, ಸಂಪನ್ಮೂಲ ಹೇಗೆ ಬಂತು, ಮತ್ತೆ ಅದು ಬಳಕೆ ಆಯಿತು, ಎಷ್ಟು ಬಳಕೆ ಆಯಿತು, ಯಾರ್ಯಾರು ಬಳಸಿದ್ರು, ಅದಕ್ಕೆ ಸಂಬಂಧಪಟ್ಟಂತ ಲೆಕ್ಕಗಳಿದೆಯಾ, ಸಂಬಂಧಪಟ್ಟಂತ ದಾಖಲೆಗಳಿದೆಯಾ, ಎಲ್ಲವನ್ನ ಪರಿಶೋಧನೆ ಮಾಡ್ತಕ್ಕಂಥದ್ದು ಇವರ ಕೆಲಸ, ಲೆಕ್ಕ ಪರಿಶೋಧನೆ.
ಮತ್ತು ಯೋಜನೆ ತಯಾರು ಮಾಡಬೇಕು. ಯೋಜನೆಯನ್ನು ಯಾಕೆ ಇದ್ರೊಳಗಡೆ ಸೇರಿಸಿದರೆ ಇದನ್ನ ಅಂದರೆ, ನಾವು ಯಾವುದೇ ಯೋಜನೆಯನ್ನು ತಯಾರು ಮಾಡಿ ಅನುಷ್ಠಾನ ಮಾಡಬೇಕಾದ್ರೆ ನಮಗೆ ಪ್ರಮುಖವಾಗಿ ಬೇಕಾಗಿರೋದೇನೋ ಎಸ್ ಆರ್ಥಿಕವಾದಂತಹ ಒಂದು ಸ್ಥಿತಿ, ಹಣಕಾಸು, ನಮಗೆ ಫಂಡಿಂಗ್. ಆ ಹಣಕಾಸನ್ನು ನೋಡಿಕೊಂಡು ಅದು ಯೋಜನೆಯನ್ನು ತಯಾರು. ಎಷ್ಟು ಚೆನ್ನಾಗಿ ಈ ಯೋಜನೆಯನ್ನು ತಯಾರು ಮಾಡಿದ ಮೇಲೆ ಸಾಮಾನ್ಯ ಸಮಿತಿಯಲ್ಲಿ ಸ್ಥಾಯಿ ಸಮಿತಿಯಲ್ಲಿ ಅದು ಒಪ್ಪಿಗೆ ಪಡ್ಕೊಳ್ಳುತ್ತೆ. ಒಪ್ಪಿಗೆ ಪಡ್ಕೊಂಡು ಸಾಮಾನ್ಯ ಸಭೆಯಲ್ಲಿ ತಂದು ಅದನ್ನು ಸಾಮಾನ್ಯ ಸ್ಥಾಯಿ ಸಮಿತಿ ಒಪ್ಪಿಗೆ ಪಡೆದು ಸಾಮಾನ್ಯ ಸಭೆಯಲ್ಲಿ ತಂದು ಅನುಮೋದನೆ ಮಾಡಿಬಿಡುತ್ತೆ. ನಮಗೆಲ್ಲ ಇಷ್ಟಿದೆ. ಈ ಸಾರಿ ನಮ್ಮ ತಾಲೂಕಿನಲ್ಲಿ ಒಂದು ಕೆರೆ ಅಭಿವೃದ್ಧಿ ಇದೆ, 1000 ಎಕರೆ ಕೆರೆ. ಅದಕ್ಕೆ ಒಂದು 5 ಕೋಟಿ ಆಗುತ್ತೆ. ನಮ್ಮ ಸಂಪನ್ಮೂಲ 8 ಕೋಟಿ ಇದೆ. 3 ಕೋಟಿನ ನಾವು ಇತರೆ ಇಟ್ಟುಕೊಂಡು 5 ಕೋಟಿ ಅದಕ್ಕೆ ಬಹಳ ಪ್ರಬಲವಾದಂಥ ಒಂದು ಕಾರ್ಯವನ್ನು ನಾವು ಅನುಷ್ಠಾನಗೊಳಿಸುವ ಅಂತೇಳಿ ನಮ್ಮ ತಾಲೂಕಿನ ಅರ್ಧ ಗ್ರಾಮ ಪಂಚಾಯಿತಿಗಳಿಗೆ ಅನುಕೂಲ ಆಗುತ್ತೆ ಅಂತೇಳಿ ಯೋಜನೆಯನ್ನು ಮಾಡಿದ್ರೆ, ಯೋಜನೆಗೆ ತಕ್ಕಂತೆ ಈ ಒಂದು ಹಣವನ್ನು ಅಥವಾ ಸಂಪನ್ಮೂಲವನ್ನು ಕ್ರೋಢೀಕರಣ ಮಾಡಿಕೊಂಡು ಒಪ್ಪಿಗೆಯನ್ನು ಪಡೆದು ಸಾಮಾನ್ಯ ಸಭೆಯಲ್ಲಿಟ್ಟು ಆಗ ಅದನ್ನು ಅನುಮೋದನೆ ಮಾಡಿ ಅನುಷ್ಠಾನಗೊಳಿಸೋಕೆ. ಹೀಗೆ ಹಣಕಾಸು ಮತ್ತು ಲೆಕ್ಕ ಪರಿಶೋಧನೆ ಅನುಷ್ಠಾನ ಆದಮೇಲೆ ಕರೆಯುತ್ತೆ, ಪರಿಶೋಧನೆ ಮಾಡಿ ನಾವು ಎಷ್ಟು ಯಾವ್ಯಾವ ಹಂತದಲ್ಲಿ ಹಣವನ್ನು ಬಿಡುಗಡೆ ಮಾಡಿದ್ದೇವೆ, ನೀವು ಎಷ್ಟು ಖರ್ಚು ಮಾಡಿದ್ದೀರಾ, ಅದಕ್ಕೆ ಸರಿಯಾದಂಥ ದಾಖಲೆ ಇದೆಯಾ, ಎಲ್ಲವನ್ನ ಪರಿಶೋಧನೆ. ಇದಕ್ಕೆ ಇಂಟರ್ನಲ್ ಆಡಿಟರ್ ಇರ್ತಾರೆ, ಅವರು ಮಾಡಿ ಎಲ್ಲ ಇಟ್ಟಾದ್ಮೇಲೆ ಆಮೇಲೆ ಸರ್ಕಾರದವರು ಮಾಡೋದು. ತಾವು ಮೊದಲು ಇಂಟರ್ನಲ್ ಒಬ್ರು ಇರ್ತಾರೆ. ನಮ್ಮಲ್ಲಿ ಯಾರು ಕೆಲವು ಹುಡುಗರು ಇದ್ದಾರೆ, BCom ಎಲ್ಲ ಆದಂಥವ್ರು, ಕೆಲವು ಹುಡುಗರು ಇವ್ರನ್ನ ಟೆಂಪ್ರವರಿ ತಗೊಂಡು ಕೆಲಸ ಮಾಡಿಸ್ತಾ ಇದ್ದಾರೆ. ಭಾಳ ಬೇಜಾನ್ ಸಂಗತಿ. ಇಂಟರ್ನಲ್ ಆಡಿಟರ್ಗಳು ಟೆಂಪ್ರವರಿ ಹುಡುಗರು, ಅವರೆಲ್ಲ ಏಜೆನ್ಸಿಯಿಂದ ಬಂದು ಕೆಲಸ ಮಾಡ್ತಾ ಇದ್ದಾರೆ. ತಾಲೂಕ್ ಪಂಚಾಯತಿ ಒಳಗೆ ಅವರೆಲ್ಲ ಏಜೆನ್ಸಿಯಿಂದ ಬಂದಂಥವ್ರು ಕಾಂಟ್ರಾಕ್ಟ್ ಬೇಸಿಸಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲ, ಏಜೆನ್ಸಿನಲ್ಲಿ ಕೆಲಸ ಮಾಡ್ತಾರೆ. ಸೊ ಹೀಗೆ ಲೆಕ್ಕ ಪರಿಶೋಧನೆ ಈ ರೀತಿಯಾಗಿ ಯೋಜನೆಯನ್ನು ಮಾಡ್ತಕ್ಕಂಥ ಒಂದು ಅಧಿಕಾರವನ್ನು ಈ ಸಮಿತಿ ಹೊಂದಿದೆ. ಇನ್ನು 3ನೇದೇನು, ಇದು ಬಹಳ ಮುಖ್ಯವಾದಂಥದ್ದು, ಸಾಮಾಜಿಕ ನ್ಯಾಯ ಸಮಿತಿ. ಇದರಲ್ಲಿ ಒಂದು ವಿಶೇಷ ಇದೆ. ಏನು ವಿಶೇಷ ಇದೆ? ಈ ಸಾಮಾಜಿಕ ನ್ಯಾಯ ಸಮಿತಿಯೊಳಗೆ ಇವರು ಹಣಕಾಸು ಲೆಕ್ಕ ಪರಿಶೋಧನಾ ಯೋಜನಾ ಸಮಿತಿಗೆ ಯಾರು ಬೇಕಾದ್ರೂ ಅವರು ಆಯ್ಕೆ ಮಾಡ್ಕೋಬಹುದು. ಆದರೆ ಸಾಮಾಜಿಕ ನ್ಯಾಯ ಸಮಿತಿ ಏನಿದೆ, ಇಲ್ಲಿಗೆ ಬಹಳ ಕಂಪಲ್ಸರಿ, ಕಡ್ಡಾಯವಾಗಿ ಒಬ್ಬ ಮಹಿಳೆ ಇರಲೇಬೇಕು. ಮತ್ತೆ ಒಂದು ಅನುಸೂಚಿ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಇರಲೇಬೇಕು ಸಾಮಾಜಿಕ ನ್ಯಾಯ ಸಮಿತಿ. ಇದೊಂದು ವಿಶೇಷ. ಕೇಳ್ಬಿಡ್ತಾರೆ ಸಾಮಾಜಿಕ ನ್ಯಾಯ. ಈಗ ನಿಮ್ಗೆ ಗೊತ್ತಾಯ್ತು, ಸಾಮಾನ್ಯ ಸ್ಥಾಯಿ ಸಮಿತಿಯಲ್ಲಿ ಎಷ್ಟು ಜನ ಸದಸ್ಯರು? 6 ಜನ. ಅದರಲ್ಲಿ ಅಧ್ಯಕ್ಷರು ಇದ್ದೇ ಇರ್ತಾರೆ, ಪದನಿಮಿತ್ತ ಅಧ್ಯಕ್ಷರಾಗಿ ಇರ್ತಾರೆ ಅವರು. ಸಾಮಾಜಿಕ ನ್ಯಾಯ ಸಮಿತಿಯನ್ನು ರಚನೆ ಮಾಡಬೇಕಾದಂಥ ಸಮಯದಲ್ಲಿ ನಮಗೆ ಮಹಿಳೆ ಒಬ್ಬರು ಕಡ್ಡಾಯ, ಮಹಿಳಾ ಸದಸ್ಯರು ಕಡ್ಡಾಯವಾಗಿರಬೇಕು. ಮತ್ತೆ ಅನುಸೂಚಿತ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು ಇರಲೇಬೇಕು. ಇದು ಸಾಮಾಜಿಕವಾಗಿ ಬರುವಂತಹ ಸಮಸ್ಯೆಗಳನ್ನು ಬಗೆಹರಿಸ. ಉದಾಹರಣೆಗೆ ಹೇಳಿ, ಯಾಕೆ ಸಾಮಾಜಿಕ ಯಾಕೆ ಇರಬೇಕು ಅಂದ್ರೆ, ಸಮಾಜದಲ್ಲಿ ಬಹಳಷ್ಟು ಪಿಡುಗುಗಳಿದೆ. ಉದಾಹರಣೆಗೆ ಮಹಿಳಾ ಸಬಲೀಕರಣ, ಮಹಿಳೆಯರ ಸಬಲೀಕರಣ ಮಾಡಬೇಕು. ಈ ಪುರುಷರ ಇದ್ದಾಗ ಮಹಿಳೆಯರಿಗೆ ಆದ್ಯತೆ ಕೊಟ್ಟಿದ್ದೇ ಇದ್ದಾಗ ಅವ್ರನ್ನ ಪ್ರತಿನಿಧಿಸೋರು ಯಾರು? ಯಾವುದೋ ಒಂದು ಸಮಸ್ಯೆ ಆಗುತ್ತೆ, ಅದನ್ನ ಪುರುಷ ಸದಸ್ಯರ ಹತ್ರ ಹೇಳ್ಕೊಳ್ಳೋ ಪರಿಸ್ಥಿತಿ ಇರಲ್ಲ ಸಮಾಜದಲ್ಲಿ ಯಾವ ಮಹಿಳೆ. ಆಗ ಅವರು ಅದಕ್ಕೆ ಮಹಿಳಾ ಆಯೋಗ ಮಾಡಿದ್ದಾರೆ. ಮಹಿಳಾ ಆಯೋಗದಲ್ಲಿ ಮಹಿಳೆಯರು ಯಾಕೆ ಅಧ್ಯಕ್ಷರಾಗಬೇಕು ಅಂದ್ರೆ, ಒಬ್ಬ ಪುರುಷನನ್ನ ಅಧ್ಯಕ್ಷ ಮಾಡಿದ್ರೆ ಮಾನವ ಹಕ್ಕು ಆಯೋಗ ಇದೆ, ಅದಕ್ಕೆ ಬೇಕಾದ್ರೆ ಯಾರು ಆಗ್ಬೋದು. ಮಾನವ ಹಕ್ಕು ಆಯೋಗಕ್ಕೆ ಅಧ್ಯಕ್ಷರನ್ನ ಪುರುಷ ಅಥವಾ ಸ್ತ್ರೀ ಯಾರನ್ನಾರು ಮಾಡ್ಬೋದು. ಆದ್ರೆ ಮಹಿಳಾ ಆಯೋಗಕ್ಕೆ ಹಂಗಾಗಲ್ಲ. ಆಯೋಗನೇ ಮಹಿಳಾ ಆಯೋಗ. ಮಹಿಳಾ ಆಯೋಗಕ್ಕೆ ಮಹಿಳೆಯರ, ಯಾಕೆಂದ್ರೆ ಮಹಿಳೆಯರ ಕುಂದುಕೊರತೆಗಳನ್ನ ತಿಳಿಯುವಂತ ಶಕ್ತಿ ಮತ್ತೆ ಅದನ್ನ ಆಲಿಸಿಕೊಳ್ಳುವಂತ ಮತ್ತೆ ಹೇಳುವ
ಒಳಗಾದವರು ಹೇಳುವಂಥದ್ದು ಸಹ ಅವರಿಗೆ. ಆ ಕಾರಣದಿಂದ ಮಹಿಳೆಯರಿಗೆ ಕಡ್ಡಾಯ ಮಾಡಿದ್ದಾರೆ ಒಂದು ಸದಸ್ಯರನ್ನು ಇಲ್ಲಿ. ಮತ್ತೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಇದನ್ನ ಯಾಕೆ ಮಾಡಿದ್ದಾರೆ ಅಂದ್ರೆ ನಮ್ಮ ಅತ್ಯಂತ ನಮ್ಮ ಸಂವಿಧಾನದ ಪ್ರಜಾಪ್ರಭುತ್ವದ ಒಂದು ಮೂಲ ಧ್ಯೇಯೋದ್ದೇಶನೇ ಅದು. ಏನು? ನಮ್ಮ ಯೋಜನೆಗಳು, ಸರ್ಕಾರದ ಯೋಜನೆಗಳು ಸಮಾಜದ ಕಟ್ಟಕಡೆಯ ಮನುಷ್ಯರಿಗೆ ದೊರೆಯಬೇಕು ಅಂತ. ಯೋಜನೆಯ ಬಗ್ಗೆ ಗೊತ್ತಿಲ್ಲದೇನೆ, ವಿದ್ಯೆ ಇಲ್ಲದೇನೆ, ಆರ್ಥಿಕವಾಗಿ ಸುಧಾರಣೆ ಆಗದೇನೆ, ಉತ್ತಮ ಜೀವನ ಮಟ್ಟವಿಲ್ಲದೆ, ಪರಿಪೂರ್ಣ ಉದ್ಯೋಗವಿಲ್ಲದೆ ಇಂಥ ವ್ಯಕ್ತಿ ಯಾರಿದ್ದಾರೆ ಅಂಥವರಿಗೆ ನಮ್ಮ ಯೋಜನೆಗಳು ತಲುಪಬೇಕು. ಮತ್ತೆ ಸಮಾಜದಲ್ಲಿ ಪಿಡುಗುಗಳು ಇರಬಾರದು. ಫಾರ್ ಎಕ್ಸಾಂಪಲ್, ಅನ್ಟಚಬಿಲಿಟಿ, ಅಸ್ಪೃಶ್ಯತೆ, ಜಾತೀಯತೆ, ವರದಕ್ಷಿಣೆ, ಬಾಲ್ಯ ವಿವಾಹ, ಸತಿ ಸಹಗಮನ ಪದ್ಧತಿ, ಇಂತಹ ಕೆಲವು ಮೌಢ್ಯಗಳು, ಇಂತಹ ಸಾಮಾಜಿಕ ಪಿಡುಗುಗಳು ಇರಬಾರದು. ಇನ್ನು ಮುಂದೆ ಉದಾಹರಣೆಗೆ ಈಗ ನಿಮಗೆ ಮೊದಲೆಲ್ಲ ವರದಕ್ಷಿಣೆ ಬಹಳ ಒಂದು, ಈಗಿಲ್ಲ ಬಿಡಿ, ಈಗ ಹೋಗ್ಬಿಡ್ತು, ಕಮ್ಮಿ ಏನು ಸದ್ಯಕ್ಕೆ ಹುಡುಗಿ ಸಿಕ್ಕರೆ ಸಾಕಾಗಿದೆ, ವಧುದಕ್ಷಿಣೆ ಕೊಡೋ ಪ್ರಾರಂಭ ಮಾಡಿದ್ದಾರೆ ಈಗ. ನಾನು ಮದುವೆ ಆಗುವಂತ ನನ್ನ ಪ್ರಾರಂಭದಲ್ಲಿ ನಮಗೆ ನಾನು BEd ಕಾಲೇಜಲ್ಲಿ ಇರ್ಬೇಕಾದ್ರೆ ಕರೆಯೋರು, ಸರ್ ನಿಮಗೆ 1 ಎಕರೆ ಅಡಿಕೆ ತೋಟ ಕೊಡ್ತಾರೆ, ಆಗ ಹೀರೋ ಹೋಂಡಾ CD100 ಅಂತ ಬಂದಿತ್ತು, ಒಂದು ಹೀರೋ ಹೋಂಡಾ ಕೊಡ್ತಾರೆ, ಒಂದು 20 ಪೌಂಡ್ ಬಂಗಾರ ಕೊಡ್ತಾರೆ, ಸರ್ ಒಳ್ಳೆ ಹುಡುಗಿ ಬನ್ನಿ ಸರ್ ನೋಡಿ. ಈಗ ಬದಲಾವಣೆ ಆಗಿದೆ. ನಮ್ಮದೊಂದು ಹುಡುಗನಿಗೆ ಹುಡುಕಿದ್ರೆ ಹುಡುಕಿನೇ ಸಿಗ್ತಾ ಇಲ್ಲ, ಏನ್ ಮಾಡಿದ್ರೆ ವ್ಯವಸಾಯ ಕೊಡೋದಿಲ್ಲಪ್ಪ. ಕಾರಣ ಏನು ಅಂದ್ರೆ ಸಾಮಾಜಿಕ ಬದಲಾವಣೆ, ಪರಿವರ್ತನೆ ನೋಡಿ ಹೇಗಿದೆ. ಮತ್ತೆ ಇಲ್ಲಿಂದ ನ್ಯೂನತೆಗಳು ಉಂಟಾಗ್ತವೆ. ಪ್ರತಿ ಊರಲ್ಲಿ ಒಂದು 15ರಿಂದ 20 ಹುಡುಗರು ಮದುವೆ ಆದ್ಮೇಲೆ ಬ್ಯಾಚಲರ್ ಆಗಿದ್ದಾರೆ. ಅವರ ಮಾನಸಿಕ ಸ್ಥಿತಿ ಸರಿಯಾಗಿರೋದಿಲ್ಲ, ಅವರು ಬೇರೆ ಬೇರೆ ಕೃತ್ಯಗಳಿಗೆ ತೊಡಗುತ್ತಾರೆ. ಅವರನ್ನ ಸರಿಯಾದ ಮಾರ್ಗದರ್ಶನ ಕೊಡುವಂತವ್ರ ಕೊರತೆ ಇದೆ, ಕಷ್ಟ ಆಗುತ್ತೆ. ಸರ್ಕಾರ ಒಂದು ಕಾನೂನು ಮಾಡಬೇಕು. ಮತ್ತೆ ಹೆಣ್ಣು ಮಕ್ಕಳಲ್ಲಿ ಒಂದು ಮನೋಧರಣೆ ಬಂದ್ಬಿಟ್ಟಿದೆ. ಈಗ ಕೆಲವರು ವಾದ ಇದೆ, ಅದಕ್ಕೆ ಹೆಣ್ಮಕ್ಳಿಗೆ ಎಜುಕೇಶನ್ ಕೊಡಬಾರ್ದು ಅಂತ. ನೀವು ನಂಬ್ತಿರೋ ಬಿಡ್ತಿರೋ, ನಮ್ಮಲ್ಲಿ ಒಂದು ಹುಡುಗಿ ಇದೆ, ನೋಡಕ್ಕೂ ಅಷ್ಟೊಂದು ಚೆನ್ನಾಗಿಲ್ಲ, ಮನೆಯನ್ನು ಅಷ್ಟು ಸುಧಾರಣೆ ಆಗಿಲ್ಲ ಅವ್ರಿಗೆ. ಯಾರು ಹೋದ್ರೆ ಒಂದು 5 ಜನಕ್ಕೆ ಚೇರ ಕೂರ್ಸೋಷ್ಟು ಸುಧಾರಣೆ ಆಗಿಲ್ಲ. ಅಂಥವ್ರು ಮನೆಗೆ ಹೋದ್ರೆ ಏನು ಹೇಳ್ತಾರೆ ಗೊತ್ತಾ? ಇಲ್ಲ, ನನಗೆ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯಿ ಅಷ್ಟೇನು ಚೆನ್ನಾಗಿ ಬೇಡ, ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿ ಇದ್ರೆ ಕರ್ಕೊಂಬನ್ನಿ ಅಂತಾರೆ ಮದುವೆಗೆ. ಎಲ್ಲಿಂದ ತರೋದು ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿನ? ಹಾಗಾದ್ರೆ ಹುಡುಗಿಯರ ಧೋರಣೆ, ಯಾರೋ ಒಬ್ರು ಹೇಳಿದ್ರು ಅಂತ ವಾದ ಮಾಡಬೇಡಿ. ಇವತ್ತೆಲ್ಲ ಹುಡುಗಿಯರ ಮನಸ್ಥಿತಿನೂ ಏನಾಗಿದೆ ಅಂದ್ರೆ, ರೈತರ ಮಕ್ಕಳು ಅಂದ್ರೆ ರೈತರ ಮಕ್ಕಳ ಯಾರು ಹೋಗೋದು, ಒಂದು ಸಗಣಿ ಎತ್ತಕ್ಕೆ, ತೋಟದಲ್ಲಿ ದುಡಿಯೋಕ್ಕೆ ಬೇಡಪ್ಪ, 6 ಕಾಸು 3 ಕಾಸು ಅವನು ಕೆಲಸದಲ್ಲಿ ಇರಲಿ, ನಾನು ಅವನು ಮದುವೆ ಆಯ್ತೀನಿ ಅನ್ನೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಹಾಗಾದ್ರೆ ರೈತರ ಮಕ್ಕಳು ಯಾರನ್ನು ಮದುವೆ ಆಗೋದು? ಈಗ ರೈತರ ಮಕ್ಕಳೆಲ್ಲ ಸೇರ್ಕೊಂಡು ಒಂದ್ ಕಡೆ, ನಾವೆಲ್ಲ ರೈತರು, ನಾವು ದುಡಿತೀವಿ, ಒಂದು ಕೆಲಸ ಮಾಡುವ, ರೈತರ ಮಕ್ಕಳು ರೈತರಿಗೆ ಮದುವೆ ಆಗಬೇಕು ಅಂತ ಒಂದು ಕಾನೂನು ಮಾಡ್ಕೊಂಡು, ರೈತರ ಮಕ್ಕಳು ಬೆಳೆದ ರೈತರ ಮಕ್ಕಳೇ ಊಟ ಮಾಡಬೇಕು, ನಾವು ನಿಮ್ಗೆ ಕೊಡೋದಿಲ್ಲ ಅಂತಂದ್ರೆ ಯಾಕೆ ದಂಗೆಗಳು ಗಲಭೆಗಳು ಆಗ್ತವೆ ಅಂದ್ರೆ ಇಂತಹ ಮನೋಧೋರಣೆಯಿಂದ. ಸಮತೋಲನ ಹೋಗ್ಬೇಕು ನಾವು. ಎಲ್ಲ ಹೆಣ್ಣು ಮಕ್ಕಳೆಲ್ಲ ಅಂತ ಮನೋಧೋರಣೆ ಬಂದ್ಬಿಟ್ಟಿದೆ, ಬಹಳ ಚೆನ್ನಾಗಿದೆ. ಮತ್ತೆ ಆ ಹೆಣ್ಣು ಮಕ್ಕಳು ತಂದೆ ತಾಯಿಗಳನ್ನು ಎಷ್ಟು ಮಟ್ಟಿಗೆ ಬದಲಾಯಿಸ್ಬಿಟ್ಟಿದ್ದಾರೆ ಅಂದ್ರೆ, ಅವರ ಮಾನಸಿಕ ಸ್ಥಿತಿಯನ್ನೇ ಬದಲಾಯಿಸ್ಬಿಟ್ಟಿದ್ದಾರೆ ತಂದೆ ತಾಯಿಗಳದ್ದು. ಹೇಗೆ? ಏನಾದ್ರು ಹೇಳಿದ್ರೆ ಹೌದಾ ನೋಡು ನಿನ್ನ ಇಷ್ಟ ಆಗಲ್ಲ, ನೀನು ತೀರ್ಮಾನ ತಗೊಂತೀವೋ ತಕೋ ಅಂತಾರೆ. ಮದುವೆ ನಾಳೆ ಅಂತ ಓಡೋಗ್ಬಿಡ್ತಾರೆ. ಭಯ, ಮರ್ಯಾದೆ ಹೋಗುತ್ತಪ್ಪ, ಅವಳು ಹೇಳ್ದಂಗೆ ಆಗಲಿ.
ಮತ್ತೆ ಇದಕ್ಕೆ ನಮ್ಮ ಸಿನಿಮಾ ರಂಗ ಬಹಳ ಮುಖ್ಯವಾಗಿದೆ. ಯಾವುದೇ ಸಿನಿಮಾ ತಗೊಳ್ಳಿ, ಒಂದು ಹೀರೋ ಇರ್ತಾನೆ ಅಂದ್ರೆ ಅವ ಹೀರೋಯಿನ್ ಲವ್ ಮಾಡೋದೆ. ಮದುವೆಯಾಗಿ ಸಾಂಸಾರಿಕ ಬದುಕಿನ ವಿಚಾರವನ್ನು ತಗೊಂಡು ಕಥೆ ಮಾಡೋದಿಲ್ಲ. ರಾಜ್ಕುಮಾರ್ ನೋಡಿ, ಡಾಕ್ಟರ್ ರಾಜ್ಕುಮಾರ್ ಅವರು ಸಾಂಸಾರಿಕ ಬದುಕಿನದ್ದೇ ತಗೊಂಡು ಸಿನಿಮಾ ಮಾಡಿ ಮನೋರಂಜನೆ ಕೊಡ್ತಿರೋ ಹೊರತು, ಆ ಮುಖೇನ ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡ್ತಿರೋ ಹೊರತು, ಒಂದು ವ್ಯಾಲ್ಯೂವನ್ನು ಕೊಡ್ತಿರೋ ಹೊರತು ಈಗ ಹಂಗಲ್ಲ. ಅದಕ್ಕೆ ಹೊಡಿ ಬಡಿ ಕತ್ತರಿಸು ಚುಚ್ಚು, ಆಮೇಲೆ ಏನು ವಾಸ್ತವತೆಗೆ ಅತ್ಯಂತ ಸಾವಿರ ಕಿಲೋಮೀಟರ್ ದೂರದಲ್ಲಿ ಅವನು ಹೀರೋ ಬಂದು ಒಂದ್ಸತಿ ಇದನ್ನೆಲ್ಲ ಹಿಂಗೆ ಹೊಡೆದ್ರೆ ಗೋಡೆಗಳು ಬಿಲ್ಡಿಂಗ್ ಎಲ್ಲ ಹಂಗೆ ಡಬ ಡಬ ಅಂತ ಬಿದ್ದೋಗುತ್ತೆ. ಅದನ್ನ ನೋಡ್ಕೊಂಡು ನಮ್ಮ ಹುಡುಗರು ಹೊಡಿಯೋದು, ಹಿಂಗೆ ಅಪ್ಪ ಅಮ್ಮಂಗೆ ಹೋಗಿ ತೋರಿಸ್ತಾರೆ ಡಿಶಮ್ ಅಂತ ಸಣ್ಣ ಹುಡುಗರು. ಸೊ ಇದೆಲ್ಲ ಏನಾಗ್ತಿದೆ ಅಂದ್ರೆ ವ್ಯತಿರಿಕ್ತ ಆಗ್ತಕ್ಕಂಥದ್ದು. ಅದಕ್ಕೋಸ್ಕರ ಮನೋಧೋರಣೆಗಳು ಬದಲಾಗಬೇಕು. ಸೊ ಇಂತಹ ಸಾಮಾಜಿಕ ಪಿಡುಗುಗಳಿದ್ದಾವೆ. ಎಷ್ಟೋ ಸರಿ ಮಹಿಳೆಯರಿಗೆ ಕೆಲಸ ಕೊಡದೇ ಇರೋದು, ಈಗ ಬಿಡಿ ಎಲ್ಲ ಕಡೆ ಮಹಿಳೆಯರಿಗೆ ಕೆಲಸದಲ್ಲಿದ್ದಾರೆ. ಮೊದಲೆಲ್ಲ ಹಾಗೆ ಇತ್ತು, ಮಹಿಳೆಯರಿಗೆ ಕೆಲಸ ಕೊಡದೇ ಇರೋದು, ಇಲ್ಲ ಇದು ನಿಮ್ಮಿಂದ ಆಗಲ್ಲ, ನೀವು ಅಬಲೆಯರು ಅಂತ ಹೇಳೋದು, ಶಕ್ತಿಹೀನರು, ಆಗೋದಿಲ್ಲ ಅಂತ. ಈ ಎಲ್ಲ ನ್ಯೂನ್ಯತೆಗಳನ್ನ ಸರಿಪಡಿಸೋದಕ್ಕೆ ಅದರೊಳಗಡೆ ಒಬ್ಬರು ಮಹಿಳೆಯನ್ನ ಮತ್ತು ಅನುಸೂಚಿತ ಪರಿಶಿಷ್ಟ ಪಂಗಡವನ್ನ ಇಲ್ಲ. ಮತ್ತೆ ಇವ್ರ ಅವಧಿ ಎಷ್ಟಿರುತ್ತೆ ಹಾಗಾದ್ರೆ ಈ ಸ್ಥಾಯಿ ಸಮಿತಿನಲ್ಲಿ ಅಧ್ಯಕ್ಷರ ಅವಧಿ? ಇದಕ್ಕೆ ಅಧ್ಯಕ್ಷರನ್ನ ಯಾರು ಆಯ್ಕೆ ಮಾಡ್ಕೊತಾರೆ ಅಂದ್ರೆ ಇವ್ರು ಯಾರು ಇರೋಲ್ಲ. ನಮ್ಮ ತಾಲೂಕು ಪಂಚಾಯತಿ ಅಧ್ಯಕ್ಷರಾಗ್ಲಿ ಉಪಾಧ್ಯಕ್ಷರಾಗ್ಲಿ ಇರೋದಿಲ್ಲ. ಅವರಲ್ಲೇ ಒಬ್ಬರನ್ನ ಸ್ಥಾಯಿ ಸಮಿತಿ ಅಧ್ಯಕ್ಷನ ಮಾಡ್ಕೋತಾರೆ. ಅದಕ್ಕೋಸ್ಕರನೇ ಏನಪ್ಪ ಪಂಚಾಯತಿ ಅಧ್ಯಕ್ಷನಾಗ, ಇಲ್ಲಪ್ಪ ನಾನು ಸ್ಥಾಯಿ ಸಮಿತಿ ಅಧ್ಯಕ್ಷ. ಅವನಿಗೂ ಪವರ್ ಇರುತ್ತೆ, ಅವರಿಗೂ ಅಧಿಕಾರದ ವಿಕೇಂದ್ರೀಕರಣದಲ್ಲಿ ಅಧಿಕಾರ ಇರುತ್ತೆ. ಅವರು ಸಹ ಸಭೆಯನ್ನು ಕರೀತಾರೆ, ಯೋಜನೆಗಳನ್ನು ರೂಪಿಸ್ತಾರೆ, ಸಂಪನ್ಮೂಲವನ್ನು ಕ್ರೋಢೀಕರಣ ಮಾಡೋದಕ್ಕೆ ರೂಪರೇಷೆಗಳನ್ನು ರಚಿಸ್ತಾರೆ, ಕಾರ್ಯಗತಗೊಳಿಸ್ತಾರೆ, ಪರಿಶೀಲನೆ ಒಳಗಾಗ್ತಾರೆ, ಮೌಲ್ಯ ಮಾಡ್ತಾರೆ. ಸೊ ಈ ಎಲ್ಲ ಕಾರಣದಿಂದ ನಮಗೆ ಒಬ್ಬರನ್ನ ಸ್ಥಾಯಿ ಸಮಿತಿ ಒಳಗೆ ಅಧ್ಯಕ್ಷನಾಗಿ ಮಾಡ್ಬೋದು. ಅಧ್ಯಕ್ಷರು, ಉಪಾಧ್ಯಕ್ಷರು, ಸ್ಥಾಯಿ ಸಮಿತಿಗಳ ಅಧ್ಯಕ್ಷರುಗಳು ಕೆಲಸವನ್ನು ಮಾಡ್ತಾರೆ. ಈ ಸ್ಥಾಯಿ ಸಮಿತಿ ಒಳಗಿನ ಸದಸ್ಯರು ಏನಿದ್ದಾರೆ ಅವರು ಚುನಾವಣೆಯಲ್ಲಿ ಗೆದ್ದು ಬಂದು ಪಂಚಾಯಿತಿ ಸದಸ್ಯರಲ್ಲದೆ ಸ್ಥಾಯಿ ಸಮಿತಿಯ ಸದಸ್ಯರು ಸಹ ಆಗಿರ್ತಾರೆ. ಆಯ್ತಾ? ಆದ್ರೆ ಒಂದು ಗಮನದಲ್ಲಿ ಇಟ್ಕೋಬೇಕು. ಈಗ ನಾವು ಏನ್ ಗಮನದಲ್ಲಿ ಇಟ್ಕೋಬೇಕು? ಈ ಸಾಮಾನ್ಯ ಸ್ಥಾಯಿ ಸಮಿತಿಯಲ್ಲಿ ತಾಲೂಕ್ ಪಂಚಾಯತಿ ಸದಸ್ಯರು, ಉಪಾಧ್ಯಕ್ಷರು, ಅಧ್ಯಕ್ಷರು ಎಲ್ಲ ಇರ್ತಾರೆ. ಆದರೆ ಇತರೆ ಸಮಿತಿಗಳಲ್ಲಿ ಒಂದು ಸಮಿತಿಯಲ್ಲಿ ಸದಸ್ಯರಾದ್ರೆ ಮತ್ತೊಂದು ಸ್ಥಾಯಿ ಸಮಿತಿಯಲ್ಲಿ ಸದಸ್ಯರಾಗುವಾಗಿಲ್ಲ. ಒಂದರಲ್ಲಿ ಸಾಮಾನ್ಯದಲ್ಲಿ ಸಾಮಾಜಿಕದಲ್ಲಿ ಆಗುವಾಗಿಲ್ಲ. ಯಾಕಂದ್ರೆ ನಮ್ಮ ಉದ್ದೇಶ ಈಡೇರಲ್ಲ. ಅಧಿಕಾರವನ್ನು ಏನ್ ಮಾಡ್ಬೇಕು ನಾವು? ವಿಕೇಂದ್ರೀಕರಣ ಮಾಡಬೇಕು. ಕೆಲಸ ಕಾರ್ಯಗಳನ್ನ ಜವಾಬ್ದಾರಿಯನ್ನು ಎಲ್ಲರಿಗೂ ಎರಡೆರಡು ಕಡೆ ಜವಾಬ್ದಾರಿ ಕೊಡಬಾರ್ದು. ಎರಡೆರಡು ಕಡೆ ಜವಾಬ್ದಾರಿ ಕೊಟ್ಟು ಮೊನೋಪೊಲಿ ಆಗುತ್ತೆ, ನಾನೇ ಏಕಸ್ವಾಮ್ಯ ಆಗುತ್ತೆ, ಎಲ್ಲ ನಾನೇ ಮಾಡ್ತಿರೋದು. ಆ ಕಾರಣಕ್ಕೋಸ್ಕರನೇ ನಿಮ್ಗೆ ಎಷ್ಟು ವಿಚಿತ್ರ ಆಗುತ್ತೆ ಅಂದ್ರೆ, ಎಷ್ಟೋ ಸರಿ ಏನಾಗುತ್ತೆ ಅಂದ್ರೆ ಕೆಲವು ಕಡೆ ಅಧ್ಯಕ್ಷರು ಮಹಿಳೆ ಎಸ್ಸಿಗೋ ಎಸ್ಟಿಗೋ ಬಂದ್ಬಿಡುತ್ತೆ. ಪಾಪ ಅವ್ರು ಕಷ್ಟಪಟ್ಟು ಗೆದ್ದು ಬಂದಿರ್ತಾರೆ. ಅದಕ್ಕೊಂದು ಪಿಕ್ಚರ್ ಇತ್ತು, ನೀವು ನೋಡಿದ್ರೆ ಎಫೆಕ್ಟ್ ರಾಮಕ್ಕ ಅಂತ. ಅದೆಲ್ಲ ನೋಡ್ಬೇಕು ಸ್ವಲ್ಪ ಕೆಲವೆಲ್ಲ. ಎಫೆಕ್ಟ್ ರಾಮಕ್ಕ ಅಂತ ಒಂದು ಪಿಕ್ಚರ್. ಗಂಡ ವ್ಯವಹಾರ ಮಾಡೋದು ನೋಡಿ, ಎಫೆಕ್ಟ್ ಆಯ್ತು. ಲಾಸ್ಟ್ ಇಂಗ್ಲಿಷ್ ಕಲ್ತ್ಕೊಂಡ್ಬಿಡ್ತಾರೆ. ಅದ್ಭುತವಾದ ಕಾರ್ಯ ಮಾಡ್ತಾರೆ. ತಾನೇ ಮಾಡಿದಂಥ ವ್ಯವಹಾರಗಳನ್ನ ತನಗೆ ಇದಕ್ಕೆ ಹಾಕೋದಾಳೆ, ಏನು ಪರಿಶೀಲನೆಗೆ, ಏನೇನು ತಪ್ಪು ಮಾಡಿದ್ದೀನಿ. ಈ ಕೆಲವೊಮ್ಮೆ SC STಗಳಲ್ಲಿ ಮಹಿಳೆ ಬಂದ್ಬಿಡುತ್ತೆ, SCನಲ್ಲೋ STನಲ್ಲೋ. ಪಾಪ ಅವ್ರು ಕಷ್ಟಪಟ್ಟು ಹೆಂಗೋ ಬಂದಿರ್ತಾರೆ, ಅವ್ರೇನು ದುಡ್ಡು ಖರ್ಚು ಮಾಡಲ್ಲ, ಏನಿಲ್ಲ, ಅಥವಾ ಅವ್ರಿಗೆ ಎಲೆಕ್ಷನ್ ಬೇಕಿಲ್ಲ. ಯಾರೋ ಒಬ್ಬ ಹೋಗಿ ಹಿಡ್ಕೊಂಬಂದು ನಿಲ್ಸ್ಬಿಡ್ತಾನೆ, ಬೊಮ್ಮಾಯಿ ನಿನಗೆ ಯಾರಿಲ್ಲ ಬಾ ನಿಂತು ನೀನು
ಅವರು ಕರೆದ್ರೆ ಏನಂತಾರೆ ಗೊತ್ತಾ, ಅವರು ಕೆಲವು ಪಂಚಾಯತಿಗಳ ವಿಡಿಯೋಗಳು ಭಾಳ ಚೆನ್ನಾಗಿ ಹೇಳ್ತಾರೆ. ಬನ್ನಿ ಮೀಟಿಂಗ್ ನೋಟಿಸ್ ತಗೊಂಡೋಗಿ ಮೀಟಿಂಗ್ ಸೈನ್ ಹಾಕಿ ಅಂದ್ರೆ, ಹಾಗಾದ್ರೆ ಇವತ್ತು ನಾವು ಕೂಲಿಗೆ ಹೋಗೋದು ಬೇಡವಾ, ಕೂಲಿ ದುಡ್ಡು ನೀನೇ ಕೊಟ್ಟೆಯಪ್ಪ ಅಂತ ಕೇಳ್ತಾರೆ. ಅವ್ರ ಮೀಟಿಂಗ್ ಬಂದ ದಿವಸಕ್ಕೆ ಮೀಟಿಂಗ್ ಚಾರ್ಜ್ ಇರುತ್ತೆ ಬಿಡಿ, ಮತ್ತೆ ಸಂಬಳ ಇರುತ್ತೆ, ಅದ ವಿಚಾರ. ಆದ್ರೆ ಪರಿಸ್ಥಿತಿ ಎಲ್ಲಿ ಹೋಗಿದೆ, ಅವ್ರೇನಾದ್ರು ಅಧ್ಯಕ್ಷ ಆಗ್ಬಿಟ್ರೆ ಉಪಾಧ್ಯಕ್ಷ ಡಾಮಿನೇಟ್ ಆಗಿರ್ತಾನೆ ಅಂತ ಇಟ್ಕೊಳ್ಳಿ, ಜನರಲ್ ಬಂದ್ಬಿಡುತ್ತೆ, ಯಾವ ಪುರುಷ ಆಗ್ತಾನೆ, ಉಪಾಧ್ಯಕ್ಷನೇ A to Z ಮಾಡ್ತಿರ್ತಾನೆ. ಮತ್ತು ಪಿ ಡಿ ಸಹ ಅವ್ರಿಗೆ ಗಮನ ಕೊಡೋದು, ಅಯ್ಯೋ ಅವ್ರ ಹತ್ರ ಯಾರು ಹೋಗೋದು ಬಿಡಿ ಸರ್, ಬನ್ನಿ ಸರ್ ನೀವು ಬಂದಾಗ ಎಲ್ಲರಿಗೂ ಸೈನ್ ಹಾಕ್ಸ್ಕೊಟ್ಬಿಡಿ ಸರ್, ಎಲ್ಲರಿಗೂ ಸೈನ್ ಹಾಕಿಸ್ತಾರೆ. ಸೊ ಇಂಥ ಸ್ಥಿತಿಗಳು ಸಹ ಬಹಳ ಕಡೆ ಇದೆ. ಅಂದ್ರೆ ಹೇಳಿದ್ರೆ ಏನಂತಾರೆ ಗೊತ್ತಾ, ನೀವು ಅದೆಲ್ಲ ಸುಧಾರಣೆ ಆಗುತ್ತೆ ಬಿಡಿ, ಸುಧಾರಣೆ ಆಗೋದು ಅದು ಬೇರೆ ವಿಚಾರ, ಸುಧಾರಣೆ ಆಗೋದು ಬಿಡೋದು ಅದು ಬೇರೆ ವಿಚಾರ. ನಾನು ಅದಕ್ಕೆ ನನ್ನ ಜೀವನದಲ್ಲಿ ನಾನು ಕಲ್ತ್ಕೊಂಡದ್ದೇನು ಅಂದ್ರೆ, ಯಾರು ಈ ಸಂಸ್ಥೆಯವರು, ಸ್ವಾಮೀಜಿಗಳು ಅಥವಾ ಯಾವುದೇ ಒಂದು ಸಂಸ್ಥೆ ಶಾಲೆ ತೆರಿತೀನಿ ಅಂದ್ರೆ, ನಾನು ಬಹಳ ನಿರ್ದಾಕ್ಷಿಣ್ಯವಾಗಿ ಇನ್ಸ್ಪೆಕ್ಷನ್ಗೆ ಹೋದಾಗ ಬರೆದಾಕಿದ್ದೀನಿ, ಈ ಶಾಲೆ ಬೇಡ ಇದು ತೆರೆಯೋದು ನೀವು ಅಂತ. ಕೆಲವರು ಬೈದಿರೋದು ಉಂಟು, ಹುಚ್ಚಾಡ್ದಂಗೆ ಬರ್ತಾನೆ, ನೀವು ಒಬ್ಬನೇ ಪ್ರಾಮಾಣಿಕ, ದುಡ್ಡು ತಗೊಳ್ತಿಲ್ಲ. ಕೋಆರ್ಡಿನೇಷನ್ ಕಮಿಟಿ ಮೆಂಬರ್ ಆಗಿದೆ 12 ವರ್ಷ ಸತತವಾಗಿ. 2007ರಿಂದ 2017ರವರೆಗೆ ಸತತವಾಗಿ ನಾನು ಕೋಆರ್ಡಿನೇಷನ್ ಕಮಿಟಿ ಮೆಂಬರ್ ಆಗಿದೆ. ಅವಾಗ ಪ್ರತಿ ಸತಿ ಬರೆದಾಗ್ತಿದ್ದೆ. ನಮ್ಮ ಕಾಲೇಜಲ್ಲಿ 11 ಕಾಲೇಜ್ ಇದ್ದು, ಕೊಡಗಿನಲ್ಲಿ 11 ಕಾಲೇಜ್ ಇನ್ಸ್ಪೆಕ್ಷನ್ ಮಾಡ್ಕೊಂಡ್ಬಂದ್ರೆ ಎಲ್ಲ ದೊಡ್ಡ ದೊಡ್ಡ ಘಟನೆಗಳು ಎಲ್ಲ ಬರೋದು. ಇದೇನು ದುಡ್ಡು ತಗೊಳ್ಳೋದು, ಬೇರೆಯವರೆಲ್ಲ ತಗೊಳ್ಳೋರು, ನಾನು ಬೇಡಪ್ಪ, ನಾನು ಏನಿದೆ ಅದನ್ನ ಅವ್ರಿಗೆ ಕೊಡ್ತೀನಿ. ವಿಚಿತ್ರ, 7 ಜನದಲ್ಲಿ 6 ಜನ ಒಂದು ರೀತಿ ಕೊಡೋರು, ಒಬ್ಬರು ಒಂದು ರೀತಿ ಕೊಡೋರು. ಎಲ್ಲ ಏನು ಹೇಳ್ತಿದ್ರು, ಯಾಕೆ ಅಂದರೆ ನೋಡಿ, ನನಗೆ ನಾನು 7ನೇ ತರಗತಿ ಪಾಸಾದಾಗ ಒಂದು ಗೌರ್ನಮೆಂಟ್ ಸ್ಕೂಲ್ಗೆ ಸೇರಿಕೊಂಡೆ. ಆ ಗೌರ್ನಮೆಂಟ್ ಸ್ಕೂಲು ನನ್ನ ಮನೆಯಿಂದ ಅಥವಾ ನಮ್ಮ ಊರಿನಿಂದ ಮತ್ತೊಂದು ಊರಿಗೆ 4 ಕಿಲೋಮೀಟರ್, 3 ಮೈಲಿ, 5 ಕಿಲೋಮೀಟರ್ ನಡ್ಕೊಡೋರು ಸೇರ್ಕೊಂಡು. ನಮ್ಮೂರಲ್ಲಿ ಒಂದಷ್ಟು ಜನ ಏನು ಮಾಡಿದ್ರು, ನಮ್ಮ ಮಕ್ಕಳೆಲ್ಲ ಅಲ್ಲಿಗೆ ಹೋಗಿ ಒದ್ದಾಡ್ತಾ ಇದ್ದಾರೆ, ಇಲ್ಲೇ ಒಂದು ಹೈಸ್ಕೂಲ್ ಮಾಡುವ ಅಂತೇಳಿ ಅಲ್ಲಿನ ಜನ ಏನು ಮಾಡಿದ್ರು, ಅವರೇ ಮಾಡಿದ್ರು. ಆಗೋದೇನೋ ಸ್ವಾಮೀಜಿ ಹತ್ರ ಬಂದರು, ಯಾವುದೋ ಸ್ವಾಮೀಜಿ ಹತ್ರ. ಆ ಸ್ವಾಮೀಜಿ ಏನು ಮಾಡ್ದ, ಅವ್ರಿಗೆ ಅದೇ ಬೇಕಿತ್ತಲ್ಲ, ಆ BO ಕರೆಸಿ, PDO DDP ಕರೆಸಿ, ಯಾರ್ಯಾರನ್ನ ಕರೆಸಿ ಅಪ್ಲಿಕೇಶನ್ ಹಾಕ್ಬಿಟ್ಟು ಪರ್ಮಿಷನೇ ಇಲ್ಲ, ಸ್ಕೂಲ್ ಸ್ಟಾರ್ಟ್ ಮಾಡ್ಬಿಟ್ಟು. ಎಲ್ಲಿ ಸ್ಟಾರ್ಟ್ ಮಾಡೋದು? ನಮ್ಮೂರಿನ ಗೌಡ್ರ ಮನೆಯಲ್ಲಿ ಆ ಶಾಲೆಗೆ ಹೋಗಿರೋ ಮಕ್ಕಳು ಅಡ್ಮಿಷನ್ ಆಗಿರೋರ್ನೆಲ್ಲ TC ತರಿಸಿ, ಈ TCನೆಲ್ಲ ಬುಕ್ ಒಳಗಡೆ ಇಟ್ಕೊಂಡು, ನಮ್ಮೂರಲ್ಲಿ ಒಬ್ಬ ಯಾರೋ BA ಮಾಡ್ಕೊಂಡು ಬಂದಿರೋ ಮಾಸ್ಟರ್ನ ಕರೆದು ಅಲ್ಲಿ ಹೆಡ್ ಮಾಸ್ಟರ್ ಮಾಡಿ ವಿತೌಟ್ ಪರ್ಮಿಷನ್ನು ಒಂದು ಗೌಡ್ರ ಮನೆಯಲ್ಲಿ ಕೂಸಾಯ್ತು ನಮ್ಮ ನೆಲದಲ್ಲಿ. ನೆಲದಲ್ಲಿ ಕೂಸಾಯ್ತು. ನಾವು ಕೂತ್ಕೊಂಡು ಸದ್ಯ ನಾವು 3 ಕಿಲೋಮೀಟರ್ ನಡೆಯೋದು ತಪ್ಪುತ್ತೆ ಅಂತ 5 ಕಿಲೋಮೀಟರ್ ಶಾಲೆ ಪ್ರಾರಂಭ ಆಯಿತು. 1 ವರ್ಷ 8ನೇ ತರಗತಿ ಒಬ್ಬರೇ ಮಾಸ್ಟರ್ ಮಾಡಿರೋದು, ಎಲ್ಲ ಮ್ಯಾಥ್ಸು, ಸೈನ್ಸು, ಇಂಗ್ಲೀಷ್ ಎಲ್ಲ. ನಾನು 3 ವರ್ಷ ಆ ಶಾಲೆಗೆ ಒಬ್ಬ ಪ್ರಾಯೋಗಿಕವಾದ ವಿದ್ಯಾರ್ಥಿಯಾಗಿ ಅವ್ರಿಗೆ ಸಿಕ್ಬಿಟ್ಟೆ. ಎಷ್ಟು 3 ವರ್ಷ? ಮೊದಲನೇ ವರ್ಷದಲ್ಲಿ 40 ಜನ ಆಯಿತು, 2ನೇ ವರ್ಷದಲ್ಲಿ 50 ಜನ ಆಯಿತು, 3ನೇ ವರ್ಷಕ್ಕೆ 60 ಜನ ಆಯಿತು, ಒಟ್ಟು 200. ಮತ್ತೆ ಆ ಶಾಲೆ 10 ವರ್ಷದವರೆಗೆ ಬಿಲ್ಡಿಂಗ್ ಇಲ್ಲ, ಅದಕ್ಕೆ 10 ವರ್ಷದವರೆಗೆ ಸಬ್ಜೆಕ್ಟ್ ಟೀಚರ್ಸ್ ಇಲ್ಲ, 10 ವರ್ಷದವರೆಗೆ ಲ್ಯಾಬೊರೇಟರಿ ಇಲ್ಲ, 10 ವರ್ಷದವರೆಗೆ ಟಾಯ್ಲೆಟ್ ರೂಮ್ಸ್ ಇಲ್ಲ. ಇಷ್ಟು ವಿದ್ಯಾರ್ಥಿಗಳು ಪ್ರಯೋಗಕ್ಕೊಳಗಾದ್ರು. ನಾನು ಇಷ್ಟೆಲ್ಲ ಓದಿದ್ರು ಒಂದೊಂದ್ಸರಿ ಇಂಟರ್ವ್ಯೂ ಹೋದಾಗ ಅಂದರೆ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಮಾತಾಡಿ ಅಂದರೆ ನನ್ನ ಮೈಂಡಲ್ಲಿ ಅದೇ ಬರುತ್ತೆ. ನಾನು ಯಾವುದೋ ಐನಟಿ ಮಲ್ಲಪ್ಪನವ್ರ ಮನೆ ಅಂತ ಅವ್ರ ಮನೆಗೆ ಕೂತಿದ್ದಲ್ಲ 8ನೇ ಕ್ಲಾಸಲ್ಲಿ, ಅದೇ ಬರುತ್ತೆ. ಸೊ ಈ ಥರ ಪ್ರಾಯೋಗಿಕಗಳು ಇವು ಮಾಡೋದಾದ್ರೆ ಅಚ್ಚುಕಟ್ಟಾಗಿ ಮಾಡಿ, ಅದರ ನೀತಿ ನಿಯಮಗಳನ್ನು ಫುಲ್ಫಿಲ್ ಮಾಡಿ ನೀವು ಮಾಡಿ. ಈಗ ಅದಕ್ಕೆ ನಾನು ಶಾಲೆ ಮಾಡಬೇಕು ಅಂದಾಗ ನನಗೆ NCERT ಪ್ರಕಾರ ಹೇಳಿದ್ದಾರೆ 4 ಚದರ ಸೆಕ್ಯೂರಿಟಿ ರೂಮ್ ಇರಬೇಕು. ನಾನು 4 ಚದರ ಸೆಕ್ಯೂರಿಟಿ ರೂಮ್ ಕಟ್ಟಿದ್ದೀನಿ, ಇನ್ನೂ ಮೇಲೆ ಹಾಕ್ಸಕ್ಕಾಗಲ್ಲ. ಇನ್ನು ನಾನು RCC ಹಾಕ್ಸಿಲ್ಲ, 4 ಚದರ ನಾವು ಹೇಳಿರೋ ಪ್ರಕಾರ. ಬೋರ್ವೆಲ್ ಇರಬೇಕು, ಬೋರ್ವೆಲ್ 2 ಕಡೆ ಗೇಟ್ ಇರಬೇಕು ಅಂದ್ರೆ 2 ಕಡೆ ಗೇಟು, 1.5 ಎಕರೆ ಜಾಗ ಇರಬೇಕು ಅಂದ್ರೆ ನನಗೆ 3 ಎಕರೆ 10 ಗುಂಟೆ ಜಾಗ. ಇಷ್ಟಕ್ಕೆ ಏನು ಬಗ್ಗೆ ಏನು ಮಾಡ್ತಾರೆ ಗೊತ್ತಾ? ಎಲ್ಲ ನೀವು ಮಾಡ್ತಿದ್ರಲ್ಲ ಹಂಗೆ
10 ಸೆಂಟ್ ಜಾಗ ಇದ್ದರೆ 7 ಸೆಂಟ್ ಮನೆ ಕಟ್ಕೊಳ್ಳೋದು, 8 ಸೆಂಟ್ ಬಿಟ್ಕೊಳ್ಳೋದು. ಈಗ ಎಲ್ಲ ಶಾಲೆಗಳು ಅಷ್ಟೇ. ಅವ್ರ ಹತ್ರ ಒಂದು ಎಕರೆ ಜಾಗ ಇದ್ದರೆ ಬಿಲ್ಡಿಂಗ್ ಇರೋಷ್ಟಕ್ಕೆ ಮಾತ್ರ ಕನ್ವರ್ಷನ್ ಮಾಡಿಸೋದು. ಯಾಕೆ ಉಳಿದೋದಕ್ಕೆಲ್ಲ ಟ್ಯಾಕ್ಸ್ ಕಟ್ಟೋದು. ರೆವಿನ್ಯೂ ಭೂಮಿಗೆ 50 ಪೈಸೆ, ನಿವೇಶನಕ್ಕೆ 1000 ಗಂಟೆ. ನಾವೀಗ 2 ಎಕರೆ ಹತ್ಕೊಂಡನು ನಾನು ಕನ್ವರ್ಷನ್ ಮಾಡಿಸ್ಬಿಟ್ಟಿದ್ದೀನಿ ಶಾಲೆಗೆ ಅಂತ, ನನಗೆ 25 ಲಕ್ಷ ಜಡಿತಾವ್ರೆ, 25,000 ಆಗ್ತಾ ಇದ್ದಾರೆ ಟ್ಯಾಕ್ಸು ಪ್ರತಿ ವರ್ಷ. ನಾನು ಟ್ಯಾಕ್ಸ್ ಈಗ 10 ವರ್ಷದಿಂದ ಹೆಚ್ಚು ಕಡಿಮೆ ಒಂದು 4 ಲಕ್ಷ ಕಟ್ಟಬೇಕು. ಎಲ್ಲಿಂದ ಕಟ್ಟೋದು? ಅವ್ರು ಬುದ್ಧಿವಂತರು, ನಾನು ಬುದ್ಧಿವಂತ. ಕಾನೂನು ಪಾಲನೆ ಮಾಡ್ತಿದ್ದೀನಿ, ನಾನು ಬುದ್ಧಿವಂತ. ಕಾನೂನು ಪಾಲನೆ ಮಾಡಿದ ದೇಶ ಹೆಂಗೆ ನಡೆಸ್ತಾರೆ ಅವ್ರು ಬುದ್ಧಿವಂತರು. ಸಮಾಜದ ದೃಷ್ಟಿಯಿಂದ ಅವರೇ ಬುದ್ಧಿವಂತರು. ನನ್ನ ನಂತರ ಈಗ ನಾನು ಹುಚ್ಚ ಬೋರ್ಡಾಗ 5-6 ವರ್ಷ ಆಯಿತು, 10 ವರ್ಷವೇ ಆಯಿತು, ಏನೂ ಮಾಡ್ತಾನೆ ಇಲ್ಲ. ಎಲ್ಲಿ ಮಾಡಲಿ ನಾನು? ನೀವು ಈ ಥರ ಕಾನೂನು ಕೇಳಿದ್ರೆ ಅವರೆಲ್ಲ ಮಾಡ್ತಾವ್ರೆ. ಅವ್ರಿಗೆ ನೀವು ಜೈ ಜೈ ಅಂತೀರ ನೀವು. ಇದು ಸೊ ಹಾಗಾಗಿ ಅವರಿಗೆ 20 ತಿಂಗಳು ಅವಧಿ ಕೊಟ್ಟಿದ್ದೀವಿ. ಹಾಂ, ಆಕ್ಚುಲಿ ಚುನಾಯಿತದಲ್ಲಿ ಆಗಿ ಬಂದವರಿಗೆ 5 ವರ್ಷ ಇರ್ತಾರೆ. 5 ವರ್ಷ ಸದಸ್ಯರಾಗಿರೋದಕ್ಕೆ ಸದಸ್ಯರಾಗಿರ್ತಾರೆ. ಎಸ್. ಸ್ಥಾಯಿ ಸಮಿತಿಯಲ್ಲಿ ಅವರು ಸೇರಿಸ್ಕೊಂಡಾಗ ಅವ್ರಿಗೆ 20 ತಿಂಗಳು, ಅವ್ರಿಗೆ 20 ತಿಂಗಳು ಮಾತ್ರ. ಆ 20 ತಿಂಗಳ ಕಾಲ ಆದ್ಮೇಲೆ ಮತ್ತೆ ಹೇಗೇನು ಸ್ಥಾಯಿ ಸಮಿತಿ ರಚನೆ ಆಗುತ್ತೆ. ಯಾಕೆಂದ್ರೆ ಅಧಿಕಾರ ಬೇಕಲ್ಲ, ಅಲ್ಲಿ ಇನ್ನು ಉಳಿದವರಿಗೆಲ್ಲ ಪುನಃ ಕೊಡ್ಬೇಕಲ್ಲ. ನಾನು ಹೇಳೋದು ಅರ್ಥ ಆಯ್ತಿಲ್ಲ. ಒಂದು 30 ಜನ ಸದಸ್ಯರು ಇರ್ತಾರೆ ಅಂತ ಇಟ್ಕೊಳ್ಳಿ. ಚುನಾವಣೆ ಆದ ತಕ್ಷಣ ಸ್ಥಾಯಿ ಸಮಿತಿ ರಚನೆ ಆದಾಗ ಕೆಲವರು ಸಾಮಾನ್ಯ ಸಮಿತಿಗೆ ಹೋಗ್ತಾರೆ, ಕೆಲವರು ಯೋಜನಾ ಆಯೋಗ ಮತ್ತು ಯೋಜನೆ ಮತ್ತು ಲೆಕ್ಕ ಪರಿಶೋಧನೆ ಯೋಜನಾ ಸಮಿತಿಗೆ ಬರ್ತಾರೆ, ಕೆಲವರು ಸಾಮಾಜಿಕ ಸಮಿತಿಗೆ ಹೋಗ್ತಾರೆ. ಇನ್ನೂ ಒಂದು 15 ಜನ ಉಳ್ಕೋತಾರೆ. ಆಗ ಅವ್ರಿಗೆ ನೀವೇನು ಎತ್ಕೋಬೇಡಿ, ನೋ ಪ್ರಾಬ್ಲಮ್. ಇವ್ರಿಗೆ ಅವಧಿ 20 ತಿಂಗಳು, ಇವ್ರಿಗೆ ಅವಧಿ ಮುಗಿದ ಮೇಲೆ ಮತ್ತೊಂದು ರಚನೆ ಮಾಡೋದು. ಹಾಗೆ ನಿಮ್ಮೊಂದು ಮಾಡ್ತೀವಿ, ನಿಮಗೂ ಅಧಿಕಾರ ಕೊಡ್ತೀವಿ. ನೀವೇನು ಅನುಷ್ಠಾನ ಮಾಡ್ಕೊಂಡು ಮಾಡಿ. ನಿಮ್ಮ ತಲೆಯಲ್ಲಿ ಏನೇನು ಪರಿಕಲ್ಪನೆ ಇದೆಯಲ್ಲ ತಗೊಂಡ್ಬನ್ನಿ. ಒಟ್ಟಾರೆ ನಮಗೆ ನಮ್ಮ ಕ್ಷೇತ್ರದ ಜನರ ಜೀವನ ಮಟ್ಟ ಇದೆ. ಆರೋಗ್ಯ ಸಿಗಬೇಕು, ಅವರಿಗೆ ನೈರ್ಮಲ್ಯ ಚೆನ್ನಾಗಿರಬೇಕು, ಸ್ವಚ್ಛತೆ ಇರಬೇಕು, ಶೌಚಾಲಯ ಇರಬೇಕು, ಕಾಡನ್ನು ಕಡಿಬಾರ್ದು. ಏನು ಹಾಗಂದ್ರೆ ಕಾಡು ಕಡಿಬಾರ್ದು. ಯಾಕೆ ಕಾಡು ಕಡಿದ ನಾವು? ಮೇಜರ್ ಕಾಡು ಕಡಿದಿದ್ದು ಯಾಕೆ ನಾವು? ಕಾಡು ಕಡಿದು ಸ್ವಚ್ಛ ಆಗುತ್ತೆ. ಅಲ್ಲ, ಮೇಯ್ನ್ ಆಗಿ ಕಾಡು ಕಡಿಯೋದಕ್ಕೆ ನಾವು, ನಮಗೆ ಕಾಡಿನಿಂದ ಏನು ಸಿಗುತ್ತೆ ನಮಗೆ? ಮೊದಲೆಲ್ಲ ಜನ ಗೊತ್ತೇನೋ, ಜನ ಭಾಳ ಏನಾದ್ರು ಈ ಗ್ಯಾಸ್ ಅನ್ನೋದು ಬಂದೇ ಹೋಗ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ನಮ್ಮ ಕಾಡೆಲ್ಲ ಹೋಗ್ಬಿಡೋದು. ಮತ್ತೆ ಮೇಜರ್ ನಮ್ಗೆ ಸೌದೆ. ಇಲ್ಲಿ ಬೆಂಗಳೂರು ಹತ್ತ ಕಡೆ ಒಂದ್ಸತಿ ನೆನೆಸ್ಕೊಡಿ, ಗ್ಯಾಸ್ ಇಲ್ಲ ಅಂತ ಕಣ್ಣು ಮುಚ್ಚಿಕೊಂಡು ಏನಾಗಿರ್ಬೋದು, ಹೆಂಗಾಗಿರ್ಬೋದು ಅಂತ. ಬಾಂಬೆ ಒಂದ್ಸತಿ ನೆನೆಸ್ಕೊಡಿ, ಗ್ಯಾಸ್ ಇಲ್ಲ ಅಂತ ಇಟ್ಕೊಳ್ಳಿ. ಎಲ್ಲಿ ಉಳಿತಿತ್ತು, ಎಷ್ಟು ಉಳಿತಿತ್ತು. ಸದ್ಯ ಏನೋ ಗ್ಯಾಸ್ ಒಂದು ಬಂದು ಈಗ ನಮಗೆ ಈಗ ಸೌದೆ ಯಾರು ಮುಟ್ಟೋರೇ ಇಲ್ಲ. ನಾನು ಹಳ್ಳಿಗೆ ಹೋದಾಗ ಯಾರು ತಗೊಂಡೋಗಿ ಅಂತ ತಗೊಳ್ಳೋಲ್ಲ. ಏನಕ್ಕೆ? ಮೊದಲೆಲ್ಲ ಹೋಟೆಲ್ಗಳಲ್ಲಿ ಸೌದೆ ಈಗ ಅವುಗಳ ಈಗಲೂ ಹೆಚ್ಚಿದೆ. ಸೌದೆ ಟ್ರ್ಯಾಕ್ಟರ್ ಬಂದು ಇಳಿಸೋದು, ಅದನ್ನ ಸಂಜೆ ಕ್ಲಾಸ್ನೇ ಸೊ ಹಾಗಾಗಿ ಈ 20 ತಿಂಗಳ ಅವಧಿಯಲ್ಲಿ ಅವ್ರ ಕೆಲಸ. ಅವರ ಒಂದು ವೇಳೆ ಏನಾದ್ರು ಚುನಾವಣೆ ಬಂದುಬಿಟ್ರೆ, ಅವ್ರದೇ ಚುನಾವಣೆ, ಯಾರ್ದು ಸದಸ್ಯರ ಚುನಾವಣೆ ಬಂದ್ರೆ ಅವರ ಅವಧಿ ಮುಕ್ತ. ಇಲ್ಲಿ ಸಾಮಾನ್ಯ ಸ್ಥಾಯಿ ಸಮಿತಿನಲ್ಲಿ ತಾಲೂಕ್ ಪಂಚಾಯತಿ ಅಧ್ಯಕ್ಷರು, ತಾಲೂಕ್ ಪಂಚಾಯತಿ ಸದಸ್ಯರು ಅವರೆಲ್ಲ ಇರ್ತಾರೆ. ಇತರೆ ಸ್ಥಾಯಿ ಸಮಿತಿ ಸದಸ್ಯರಲ್ಲಿ ಮಾತ್ರ ಒಬ್ಬರು ಕಂಪಲ್ಸರಿ ಯಾರಿರ್ಬೇಕು? ಇದರಲ್ಲಿ ಇವ್ರದ್ದೇನಿದು ಬಹಳ ಮುಖ್ಯವಾಗಿ ಒಂದೇ ಒಂದು ಸ್ಥಾಯಿ ಸಮಿತಿ ಮಾತ್ರ ನನಗೆ ಹೇಳ್ತಲ್ಲ ನಿಮಗೆ ಸೇವೆ ಮಾಡಲ್ಲ, ಸೇವೆಯನ್ನು ಸಲ್ಲಿಸಬೇಕು. ಇಲ್ಲಪ್ಪ ನಾನು ಸಖತ್ ಪವರ್ಫುಲ್ ಇದ್ದೀನಿ, ನಾನು ಆಕ್ಟಿವ್ ಆಗಿದ್ದೀನಿ, ಸಾಮಾನ್ಯ ಸಮಿತಿಯಲ್ಲೂ ಇರ್ತೀನಿ, ಲೆಕ್ಕ ಪರಿಶೋಧನಾ ಸಮಿತಿಯಲ್ಲೂ ಇರ್ತೀನಿ, ಸಾಮಾಜಿಕ ನ್ಯಾಯ ಸಮಿತಿಯಲ್ಲೂ ಇರ್ತೀನಿ ಅನ್ನೋದಕ್ಕೆ ಅವರು ಬಿಡೋದಿಲ್ಲ, ಕೊಡೋದಿಲ್ಲ. ನಮ್ಮ ಅಧಿನಿಯಮ ಹೇಳೋದಿಲ್ಲ. ಇದಿಷ್ಟು ನಮಗೆ ತಾಲೂಕ್ ಪಂಚಾಯತಿ ಒಳಗೆ ಸಮಿತಿಗಳು ಹೇಗೆ ಕೆಲಸ ಮಾಡಬೇಕು, ಹೇಗೆ ರಚನೆ ಆಗ್ತಾರೆ, ಎಷ್ಟು ಜನ ಸದಸ್ಯರು ಇರ್ತಾರೆ. ನಿಮಗೆ ಇದರಲ್ಲಿ ಒಂದು ಪ್ರಶ್ನೆ ಕೇಳೇ ಕೇಳ್ತಾನೆ,
ಇಲ್ಲ ಸದಸ್ಯರ ಬಗ್ಗೆ ಕೇಳ್ತಾನೆ. ಎಷ್ಟು ಜನ ಸದಸ್ಯರು? ಇಲ್ಲ ಅಂದರೆ ಸಮಿತಿಗಳು ಎಷ್ಟಿದ್ದಾವೆ ಅಂತ ಕೇಳ್ತಾನೆ. ಸ್ಥಾಯಿ ಸಮಿತಿನಲ್ಲಿ ಯಾರು ಅಧ್ಯಕ್ಷರಾಗಿರ್ತಾರೆ ಅಂತ ಕೇಳ್ತಾನೆ. ಚುನಾವಣಾ ಸಾಮಾನ್ಯ ಸ್ಥಾಯಿ ಸಮಿತಿಯಲ್ಲಿ ಯಾರಿರ್ತಾರೆ ಅಂತ ಕೇಳ್ತಾನೆ. ಇಲ್ಲ ಮಹಿಳಾ ಸಮಿತಿಯಲ್ಲಿ ಕಡ್ಡಾಯ ಯಾರಿರ್ತಾರೆ ಅಂತ ಕೇಳ್ತಾನೆ. ಅನುಸೂಚಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಸದಸ್ಯರು ಕಂಪಲ್ಸರಿ ಕಡ್ಡಾಯವಾಗಿ ಎಲ್ಲಿರ್ತಾರೆ ಅಂತ ಕೇಳ್ತಾನೆ. ಇಷ್ಟೆಲ್ಲ ವಿಚಾರವನ್ನು ನಿಮಗೆ ತಾಲೂಕು ಪಂಚಾಯಿತಿ ಇದರೊಳಗೆ ಕೇಳ್ತಾರೆ. ಇದಿಷ್ಟು ತಾಲೂಕು ಪಂಚಾಯಿತಿ ಸಮಿತಿಗೆ ಸಂಬಂಧಪಟ್ಟಂಥ ಕಟ್ ಮಾಡೋಕ್ಕಾಗಲ್ಲ.